ದೇವ್ರ ಮಕ್ಕಳೇ, ಇವತ್ತು ಭಾಳ ನನಗೆ ಟಯರ್ಡ್ ಆಗ್ಯದ, ಭಾಳ ಆಯಾಸ ಆಗ್ಯದ. ಹಾಗಾಗಿ ನಾ ಸ್ವಲ್ಪ ಕೂತ್ಕೊಂಡು ವಾಕ್ಯ ಹೇಳ್ತೀನಿ ಅಂತ ಹೇಳಿದ್ರಂತ. ಅವರು ಕುಂತು ವಿಶ್ವಾಸಿಗಳು ಹೇಳಿದ್ರಂತ, ನಿಮ್ಮಂಗೆ ಕುಂತವರು, ಪಾಸ್ಟ್ರೇ ಪರವಾಗಿಲ್ಲ, ನೀವು ಕುಂತ್ಕೊಂತ ಹೇಳ್ರಿ, ನಾವು ಮಕ್ಕೊಂದು ಕೇಳ್ತೀವಿ ಅಂದ್ರಂತ. ಅವ್ರು ಹೆಂಗೆ ಕೇಳ್ತೀವಿ ಅಂದ್ರಂತ್ರಿ? ಹಂಗೆ ಯಾರು ನಮ್ಮಲ್ಲಿ ಯಾರೇ ಇದ್ದೀರಿ? ನಂಗೆ ವಾಕ್ಯ ಹೇಳೋಕೆ ನಿದ್ದೆ ಮಾಡೋರು ಯಾರೇ ಇದ್ದೀರಿ? ಯಾರಿಲ್ಲಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಪ್ಪ ಅಂತಂದರೆ ದೇವ್ರ ಮಾತುಗಳನ್ನು ಬರುವಂಥ ಸಂದರ್ಭದಲ್ಲಿ ನಾವು ಜಾಗರೂಕರಾಗಿರ್ಬೇಕಂತೇಳಿ. ಅಲ್ಲೆಲ್ಲಿಯ ಎಷ್ಟು ನಾವು ದೇವ್ರ ಮಾತುಗಳನ್ನು ಬರುವಂಥ ಸಂದರ್ಭದಲ್ಲಿ ನಾವು ಜಾಗರೂಕರಾಗಿರ್ತೀವಿ, ಅಷ್ಟು ದೇವರಿಂದ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ತೀವಿ ಅಂತೇಳಿರಿ. ಅದಕ್ಕೋಸ್ಕರಾಗಿ ಬನ್ನಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಸಮಯದಲ್ಲಿ ನಾವು ಇವತ್ತು ಕರ್ತನ ಮೇಜಿನಲ್ಲಿ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ ಒಂದು ಲೇಖನ ಭಾಗ ಓದೋಣ. ನಿಮ್ಮ ಸತ್ಯವೇದವನ್ನು ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ. ಎಲ್ಲರೂ ಕೂಡ ನಿಮ್ಮ ಸತ್ಯವೇದವನ್ನು ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ. ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ ಎಲ್ಲರೂ ಕೂಡ ನನ್ನ ಜೊತೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ, ಅದರಲ್ಲಿ ನಾವು 18ನೇ ವಚನ ಮತ್ತು 19ನೇ ವಚನ ಎಲ್ಲರೂ ಕೂಡಿ ನಾವು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನ ಮತ್ತು 19ನೇ ವಚನ ಎಲ್ಲರೂ ಸೇರಿ ಈ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಬನ್ನಿ ಎಲ್ಲರೂ ಸೇರಿ ವಾಕ್ಯ ಓದ್ಕೊಳ್ಳೋಣ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡುತ್ತದೆ, ತಿಳ್ಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ನೀವು ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡಿ ಮತ್ತು ಆತನ ಬರುವಿಕೆಗಾಗಿ ಮತ್ತು ಈ ಒಂದು ಮೇಜಿಗಾಗಿ ದೇವರು ನಮ್ಮನ್ನು ತಯಾರು ಮಾಡಲಿ. ಯಾರಾದರೂ ಒಬ್ಬರು ಓದಿ ನನಗೆ ಸಹಾಯ ಮಾಡ್ತೀರಾ? 18ನೇ ವಚನ ಮತ್ತು 19ನೇ ವಚನ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು, ಅದು ನನ್ನ ಮೇಲೆ ಮೊದಲು ದ್ವೇಷ ಮಾಡುತ್ತದೆಂದು ತಿಳಿದುಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ, ನೀವು ಲೋಕದವರ ಕಡೆಯವರಾಗುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕದ ಕಡೆಯಿಂದ ಆರಿಸಿ ತೆಗೆದುಕೊಂಡಿರುವುದರಿಂದ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸ್ವಲ್ಪ ಹೊತ್ತು ಸತ್ಯವೇದವನ್ನು ನಿಮ್ಮ ಉಡಿಯಲ್ಲಿಟ್ಕೊಂಡು ಸ್ವಲ್ಪ ನನ್ನ ಕಡೆಗೆ ನೋಡ್ರಿ. ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಆತನು ಮಾತಾಡುವಂಥವನಾಗಿದ್ದಾನೆ. ನಾವು ನೋಡ್ತೇವೆ ಯೋಹಾನನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನ ಮತ್ತು 19ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ, ಯೇಸು ಕ್ರಿಸ್ತನು ಒಂದು ಅದ್ಭುತವಾದಂಥ ಮಾತು ತಾನು ಆರಿಸ್ಕೊಂಡಿರುವಂಥ ಪ್ರಜೆಗಳಿಗೆ ಆತನು ಹೇಳ್ತಾ ಇದ್ದಾನೆ. ಆತನು ಹೇಳುವಂಥ ಶ್ರೇಷ್ಠವಾದಂಥ ಸುಂದರವಾದಂಥ ಬಹು ಅಮೂಲ್ಯವಾದಂಥ ಮಾತೇನಪ್ಪ ಅಂತಂದರೆ, ದೇವರು ಹೇಳ್ತಾ ಇದ್ದೇನೆ, ಲೋಕವು ನಿಮ್ಮನ್ನು ದ್ವೇಷ ಮಾಡ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಆತನು ಹೇಳ್ತಾ ಇದ್ದಾನೆ ಅಂತೇಳಿರಿ. ನಾವು ನೋಡ್ತೇವೆ ಲೋಕ ನಿಮ್ಮನ್ನು ಯಾಕೆ ದ್ವೇಷ ಮಾಡುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದೇನೆ, ನೀವು ಲೋಕದ ಕಡೆಯವರಲ್ಲಿ ಅಲ್ಲದೆ ಇರುವುದರಿಂದ, ಲೋಕದೊಳಗಿಂದ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿರುವುದರಿಂದ, ನೀವು ನನ್ನವರಾಗಿರುವುದರಿಂದ ಲೋಕವು ನನ್ನನ್ನು ಕೂಡ ದ್ವೇಷ ಮಾಡ್ತದೆ ಮತ್ತು ನನ್ನವರಾಗಿರುವಂಥ ನಿಮ್ಮನ್ನು ಕೂಡ ಲೋಕ ಏನು ಮಾಡ್ತದೆ? ದ್ವೇಷ ಮಾಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಆತನು ಹೇಳ್ತಾ ಇದ್ದಾನೆ, ಲೋಕ ನಮ್ಮ ಮೇಲೆ ದ್ವೇಷ ಮಾಡುತ್ತದೆ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಲೋಕ ನಮ್ಗೆ ಯಾಕೆ ದ್ವೇಷ ಮಾಡ್ತದೆ? ಈ ಲೋಕದಲ್ಲಿರುವಂಥ ಜನರು ನಮಗೆ ಯಾಕೆ ದ್ವೇಷ ಮಾಡ್ತಾರೆ ಅಂತಕ್ಕಂಥದಕ್ಕೆ ನಾವು ಸರಳವಾಗಿ ಈ ಒಂದು ವಾಕ್ಯದಿಂದ ಸ್ವಲ್ಪ ಉತ್ತರವನ್ನು ಹೊಂದಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತೇಳಿ. ಹಲ್ಲೆಲೂಯಾ. ಅಂದರೆ ನಾವು ನೋಡ್ತೇವೆ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ ಮೇಲೆ ಯೇಸು ಕ್ರಿಸ್ತನು ನಿಜವಾದಂಥ ದೇವರು, ಆತನು ಲೋಕದ ರಕ್ಷಕನು, ಆತನು ಪಾಪದ ಪರಿಹಾರಕನು,
ಎಂಬುದಾಗಿ ಯಾರೆಲ್ಲ ವಿಶ್ವಾಸ ಮಾಡಿ ಈ ಲೋಕದಲ್ಲಿ ತಮ್ಮ ಕ್ರಿಸ್ತಿಯ ಜೀವಿತವನ್ನು ಪ್ರಾರಂಭ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಕಷ್ಟಗಳು ಅದು ಕಟ್ಟಿಟ್ಟ ಬುತ್ತಿ ಅಂತೇಳಿರಿ. ಈ ಲೋಕ ಅಂತಕ್ಕಂಥದ್ದು ಅದು ನಮ್ಮನ್ನು ದ್ವೇಷ ಮಾಡ್ತದೆ ಅಂತೇಳಿರಿ. ಹಾಗಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ಕಡೆ ಲೋಕನು ದ್ವೇಷ ಮಾಡ್ತದ, ಒಂದು ಕಡೆ ನಮ್ಮವರಾದಂಥವ್ರು ನಮಗೂ ಕೂಡ ಏನು ಮಾಡ್ತಾರೆ ಅಂದರೆ ದ್ವೇಷ ಮಾಡ್ತಾರೆ ಅಂತೇಳಿರಿ. ಎರಡು ಥರವಾದಂಥ ದ್ವೇಷಗಳು, ಎರಡು ಥರವಾದಂಥ ಹಗೆತನ ನಾವು ದೇವ್ರ ಮಕ್ಕಳಾದ ಮೇಲೆ ಅನುಭವಿಸ್ಬೇಕಾಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ವಿಶ್ವಾಸ ಜೀವಿತದಲ್ಲಿ ನಮಗೆ ಪ್ರಶ್ನೆಗಳು ಬರ್ತಾವೆ. ಅಂದರೆ ನಾನು ಯೇಸು ಸ್ವಾಮಿಯನ್ನು ನಂಬಿದ್ದೀನಲ್ಲ, ನಾನು ದೇವ್ರ ಮಗಳಾಗಿದ್ದೀನಲ್ಲ, ನಾನು ದೇವ್ರ ಮಗನಾಗಿದ್ದೀನಲ್ಲ, ನನಗ್ಯಾಕೆ ಹಿಂಸೆಗಳು ಬರಬೇಕು, ನನಗ್ಯಾಕೆ ಶ್ರಮೆಗಳು ಬರಬೇಕು, ನನಗ್ಯಾಕೆ ಕಷ್ಟ ಬರಬೇಕು, ನನಗ್ಯಾಕೆ ಅನೇಕರು ಹಿಂಸಿಸಬೇಕು, ದ್ವೇಷ ಮಾಡಬೇಕು, ಎಲ್ಲರೂ ನನಗೆ ಪ್ರೀತಿ ಮಾಡಬೇಕಲ್ಲ ಅಂತೇಳಿ ಒಂದು ಪ್ರಶ್ನೆ ಬರ್ತದೆ. ಹಂಗಲ್ಲದು. ದೇವರ ವಾಕ್ಯ ಹಾಗೆ ಇಲ್ಲದೆ. ದೇವರ ವಾಕ್ಯದಲ್ಲಿ ನೋಡ್ತೀವಿ, ನೀವು ಲೋಕದವರಲ್ಲ. ಒಂದು ವೇಳೆ ನೀವು ಲೋಕದವರು ಆಗಿರ್ತಿದ್ರೆ ಲೋಕವು ನಿಮ್ಮ ಮೇಲೆ ಮಮತೆ ಇಡ್ತಾ ಇತ್ತು, ಲೋಕ ನಿಮ್ಮ ಮೇಲೆ ಪ್ರೀತಿ ಇಡ್ತಾ ಇತ್ತು. ನೀವು ಲೋಕದವರು ಅಲ್ಲದೆ ಇರುವುದರಿಂದ, ನೀವು ಲೋಕಕ್ಕೆ ಸಂಬಂಧ ಪಡದಂಥ ವ್ಯಕ್ತಿಗಳಾಗಿರುವುದರಿಂದ, ನಾನು ನಿಮ್ಮನ್ನು ಅದೇ ಲೋಕದಿಂದ ಆರಿಸಿ ತೆಗೆದುಕೊಂಡಿರುವುದರಿಂದ ಲೋಕ ನನ್ನನ್ನು ಕೂಡ ದ್ವೇಷ ಮಾಡುತ್ತದೆ, ನಿಮ್ಮನ್ನು ಕೂಡ ದ್ವೇಷ ಮಾಡುತ್ತದೆ. ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ನಾನು ನೀನು ಆರಾಧಿಸುವಂಥ ದೇವರು ಆತನ ಬಲವಾದಂಥ ಮಾತು ನಮಗೆ ಕೊಟ್ಟಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಆದರೂ ಕೂಡ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಹೊರಗಿನವರು ಹೇಗೆ ದ್ವೇಷ ಮಾಡ್ತಾರೆ, ಹೊರಗಿನವರು ಹೇಗೆ ನಮಗೆ ಶ್ರಮೆಗಳು ತರ್ತಾರೆ, ಮತ್ತು ಒಳಗಿನವರಿಂದಲೂ ಕೂಡ ನಮ್ಮವರಿಂದಲೂ ಕೂಡ ನಮಗೆ ಕಷ್ಟಗಳು, ಶ್ರಮೆಗಳು, ನಿಂದೆಗಳು ಅದು ಕಟ್ಟಿಟ್ಟ ಬುತ್ತಿ ಹೊರಗಿನವರಿಂದಲೂ ಕೂಡ ಬರ್ತಾವ, ಒಳಗಿಂದಲೂ ಕೂಡ ಬರ್ತಾವ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಹೊರಗಿನಿಂದ ಹೆಂಗೆ ಬರ್ತಾವ್ರಿ? ಹೊರಗಿನಿಂದ ಹೆಂಗೆ ಬರ್ತಾವೆ ನಮಗೆ ಶ್ರಮೆಗಳು, ಕಷ್ಟಗಳು? ಹೊರಗಿನಿಂದ ಹೆಂಗೆ ಬರ್ತಾವಂದರೆ, ನೀವು ಯಾವುದಾದ್ರೂ ಒಬ್ಬ ಮೊಹಮ್ಮದಿ ಮತದಲ್ಲಿರುವಂಥ ಒಬ್ಬ ಇಮಾಮ್ ಸಾಬನನ್ನು ಅಥವಾ ಮೌಲ್ವಿಯನ್ನು ಅಥವಾ ನಾವು ನೋಡ್ತೇವೆ ನಮಾಜ್ನಲ್ಲಿ ನಡೆಸುವಂಥ ಒಬ್ಬ ನಾಯಕನನ್ನು ಹೋಗಿ ಒಂದು ವೇಳೆ ನೀವು ಯೇಸು ಕ್ರಿಸ್ತನ ಬಗ್ಗೆ ಸರ್ ನೀವು ಏನಂತೀರಿ, ಯೇಸು ಕ್ರಿಸ್ತನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದಾಗಿ ಒಬ್ಬ ಮೊಹಮ್ಮದಿಯ ಇಮಾಮ್ ಸಾಬನನ್ನು ನೀವು ಒಂದು ವೇಳೆ ಕೇಳ್ದಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಸರ್ ಯೇಸು ಕ್ರಿಸ್ತನು ಬಹಳ ಒಳ್ಳೆಯವರು, ಅವ್ರ ಬಗ್ಗೆ ನಮ್ಮ ಕುರಾನ್ದಲ್ಲಿ ಒಂದು 25 ಸಲ ಪ್ರಸ್ತಾಪನೆ ಮಾಡಿದೆ. ಅವರು ಪಾಪವಿಲ್ಲದೆ ಕನ್ಯೆ ಮರಿಯಲ್ಲಿ ಜನ್ಮ ತಾಳಿದಂಥವರು, ಅವರು ಪೈಗಂಬರಾಗಿದ್ದಾರೆ, ಅವರು ತಿರುಗಿ ಈ ಲೋಕಕ್ಕೆ 2ನೇ ಸಲ ಬರುವಂಥವರಾಗಿದ್ದಾರೆ. ಯೇಸು ಕ್ರಿಸ್ತನ ಬಗ್ಗೆ ಹೇಳಬೇಕಂದ್ರೆ ಅವರು ಒಳ್ಳೆಯವರು ಎಂಬುದಾಗಿ ಒಬ್ಬ ಮೊಹಮ್ಮದಿಯ ಮೌಲ್ವಿಯನ್ನು, ಒಬ್ಬ ನಾಯಕರನ್ನು ಕೇಳಿದ್ರೆ ಇದೇ ಮಾತು ಹೇಳ್ತಾರೆ. ಅದೇ ರೀತಿಯಾಗಿ ಒಬ್ಬ ಹಿಂದೂ ಸಹೋದರ ಹತ್ರ ಹೋಗಿ, ಅಥವಾ ಒಬ್ಬ ಹಿಂದೂ ಪೂಜಾರಿ ಹತ್ರ ಹೋಗಿ, ಅಥವಾ ಒಬ್ಬ ಹಿಂದೂ ಗುರುವಿನ ಹತ್ರ ಹೋಗಿ ನಾವು ಒಂದು ವೇಳೆ ಗುರುಗಳೇ ಯೇಸು ಕ್ರಿಸ್ತನ ಬಗ್ಗೆ ನೀವು ಏನಂತೀರಿ, ಯೇಸು ಕ್ರಿಸ್ತನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದಾಗಿ ನಾವು ಅವರನ್ನು ಕೇಳೋದಾದರೆ ಅವ್ರು ಹೇಳ್ತಾರೆ, ಯೇಸು ಕ್ರಿಸ್ತನ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಅವರು ಶಾಂತಿಯ ದೂತರಾಗಿದ್ದಾರೆ ಎಂಬುದಾಗಿ ಅವ್ರು ಹೇಳ್ತಾರೆ. ಯೇಸು ಕ್ರಿಸ್ತನು ಪ್ರಪಂಚಕ್ಕೆ ಶಾಂತಿಯನ್ನು ಸಾರಿದಂಥವರಾಗಿದ್ದಾರೆ, ಯೇಸು ಕ್ರಿಸ್ತರು ಒಳ್ಳೆಯವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಹಿಂದೂ ಧರ್ಮದ ಗುರುಗಳು ಕೂಡ ನಾವು ಹೋಗಿ ಕೇಳಿದ್ರೆ ಅವರು ಹೇಳ್ತಾರೆ. ಅದೇ ರೀತಿ 3ನೇದಾಗಿ ದೇವರನ್ನು ನಂಬದಿರುವಂಥ ವ್ಯಕ್ತಿಗಳು ಕೆಲವೊಬ್ಬರು ಇರ್ತಾರೆ. ದೇವರಂದ್ರೇ ನಂಬಂಗಿಲ್ಲ ಅವರು. ಆದರೆ ಆ ದೇವರನ್ನು ನಂಬದಿರುವಂಥ ಗುಂಪಿನಲ್ಲಿರುವಂಥ ಒಬ್ಬ ನಾಯಕನನ್ನು ಕೂಡ ಹೋಗಿ ನಾವು ಯೇಸು ಕ್ರಿಸ್ತನ ಬಗ್ಗೆ ನೀವು ಏನಂತೀರಿ ಸರ್, ಯೇಸು ಕ್ರಿಸ್ತನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತೇಳಿ ನಾವು ಒಂದು ವೇಳೆ ಕೇಳಿದೀವಿ ಅಂತೇಳಿರಿ, ಆತನೂ ಕೂಡ ಏನು ಹೇಳ್ತಾನೆ ಅಂದರೆ, ಯೇಸು ಕ್ರಿಸ್ತನ ಬಗ್ಗೆ ಏನು ಹೇಳೋದ ಸರ್, ಇಡೀ ಪ್ರಪಂಚದಲ್ಲೆಲ್ಲ ಅವರು ಹೆಸರುವಾಸಿಯಾದಂಥವರು, ಒಳ್ಳೆಯವರು, ಅವರು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡಬೇಕೆಂಬುದಾಗಿ ಅವ್ರು ಬಹಳ ಅದ್ಭುತವಾದಂಥ ಒಂದು ಮಾತನ್ನು ಹೇಳಿದಂಥ ವ್ಯಕ್ತಿಗಳಾಗಿದ್ದಾರೆ, ಅವರು ಒಳ್ಳೆಯವರು ಎಂಬುದಾಗಿ ಅವ್ರು ಹೇಳ್ತಾರೆ. ನಾವು ನೋಡ್ತೇವೆ ಈ 3 ಜನರನ್ನು ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನ ಬಗ್ಗೆ ನೀವು ಏನಂತೀರಿ ಎಂಬುದಾಗಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಯೇಸು ಕ್ರಿಸ್ತನ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಇರ್ತದೆ, ಒಳ್ಳೆಯದನ್ನೇ ಹೇಳ್ತಾರೆ. ಇಲ್ಲಿ ತನಕ ಭಾಳ ಚೆನ್ನಾಗಿರ್ತದೆ ಅಂತೇಳಿ. ಎಲ್ಲಿ ತನಕ ಚಂದ ಇರ್ತದ? ಇಲ್ಲಿ ತನಕ ಚಂದ ಇರ್ತದ. ಆದರೆ ಈ 3 ಜನರನ್ನು ಒಂದೇ ವೇದಿಕೆ ಮೇಲೆ ಕುಂದಿರಿಸಿ ನೀವು ಹೋಗಿ ಅವ್ರ ಎದುರು ನಿಂತು ಯೇಸು ಕ್ರಿಸ್ತನೇ ನಿಜವಾದಂಥ ದೇವರು, ಯೇಸು ಕ್ರಿಸ್ತನ ಹತ್ರ ಬೇರೆ ದೇವರಿಲ್ಲ, ಆತನ ಹತ್ರ ಬೇರೆ ದೇವರಿಲ್ಲ, ಬೇರೆ ರಕ್ಷಕನಿಲ್ಲ, ಆತನಿಲ್ಲದೆ ಮೋಕ್ಷ ಇಲ್ಲ ಅಂತೇಳಿ ಒಂದು ವೇಳೆ ನೀವು ಈ 3 ಜನರನ್ನು ಕೂಡಿಸಿ ಒಂದು ವೇಳೆ ಹೇಳಿದ್ರಪ್ಪ ಅಂದರೆ 3 ಜನ ಬಡಗಿತ್ತು ನಿಮಗೆ ಬೆನ್ನತ್ತರ ಹೊಡಿಲಕ್ಕೆ.
ಇದು ಹೊರಗಿನವರಿಂದ ಬರುವಂಥ ಶ್ರಮೆ ಅಂತೇಳಿ. ಅಲ್ಲೆಲ್ಲೂಯ್ಯ. ಹೊರಗಿನಿಂದ ಯಾವ ರೀತಿಗೆ ವಿಶ್ವಾಸಿ ಮಕ್ಕಳಿಗೆ ಲೋಕದಲ್ಲಿರುವಂಥ ಜನರಿಂದ ಯಾವ ರೀತಿಗೆ ನಮಗೆ ಹಿಂಸೆಗಳು ಬರ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಬಗ್ಗೆ, ಯೇಸು ಕ್ರಿಸ್ತನನ್ನು ವಿಶ್ವಾಸ ಮಾಡಿದ ಮೇಲೆ ನಾವು ನೋಡ್ತೇವೆ ಈ ರೀತಿಯಾದಂಥ ದ್ವೇಷ ಲೋಕ ನಮ್ಮನ್ನು ಮಾಡ್ತದೆ ಅಂತೇಳಿರಿ. ಹಲ್ಲೆಲೂಯ್ಯ. ಆದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಹೊರಗಿನವರಿಂದ ಕೂಡ ದ್ವೇಷ ಬರ್ತದೆ ನಾವು ನೋಡ್ತೇವೆ. ಅದೇ ರೀತಿಗೆ ಒಳಗಿನವರಿಂದ ಕೂಡ ಏನು ಬರ್ತದ್ರಿ, ನಮ್ಮ ಬಗ್ಗೆ ಭಾಳಷ್ಟು ದ್ವೇಷ ಬರ್ತದ್ರಿ. ನಮ್ಮವ್ರೇನು ಕಮ್ಮಿ ಇಲ್ಲ, ನಮ್ಮವ್ರೇನು ಕಮ್ಮರ ಅಂತೀರಿ. ಹೆಚ್ಚು ತ್ರಾಸಾಗೋದು, ಹೆಚ್ಚು ತಕ್ಲೀಫ್ ಆಗೋದು, ಹೆಚ್ಚು ನೋವು ಅನುಭವಿಸೋದು ಯಾರಲ್ಲಿಂದ? ಯಾರಲ್ಲಿಂದ? ಹೊರಗಿನವರಿಂದ ಕಡಿಮೆ, ಒಳಗಿನವರಿಂದಲೇ ಹೆಚ್ಚು ದ್ವೇಷಕ್ಕೆ, ಹೆಚ್ಚು ಅಸೂಯೆಗೆ, ಹೆಚ್ಚು ಕಣ್ಣೀರಿಗೆ, ಹೆಚ್ಚು ದುಃಖಕ್ಕೆ ನಾವು ಒಳಗಾಗ್ತೀವಿ ಅಂತೇಳಿರಿ. ಹಲ್ಲೆಲೂಯ್ಯ. ಒಳಗಿನವರಿಂದಲೇ ಹೆಂಗೆ ಹೆಚ್ಚಾಗ್ತೀವಿ ಅಂದರೆ, ಒಂದು ಸಲ ಒಂದು ಕಾಂಪಿಟೇಷನ್ ಇತ್ತಂತೆ. ಎದಕ್ಕೆ ಕಾಂಪಿಟೇಷನ್ ಅಂದರೆ, ಒಂದು ನಾಯಿಗೆ ಮತ್ತು ಒಂದು ಕತ್ತೆಗೆ ರನ್ನಿಂಗ್ ರೇಸ್ನಾಗ ಫಸ್ಟ್ ಯಾರು ಬರ್ತಾರೋ ಅವ್ರಿಗೆ ಪ್ರೈಸ್ ಇತ್ತಂತೆ. ಯಾವುದ್ಯಾವುದಕ್ಕಿತ್ತಂತ್ರಿ? ಒಂದು ನಾಯಿಗೆ ಮತ್ತು ಕತ್ತೆಗೆ ಕಾಂಪಿಟೇಷನಲ್ಲಿ, ಒಂದು ಸ್ಪೋರ್ಟ್ಸಲ್ಲಿ ಯಾರು ಫಸ್ಟ್ ಬರ್ತಾರೆ, ಯಾರು ಮುಂದೆ ಬರ್ತಾರೋ ಅವ್ರಿಗೆ ಪ್ರೈಸ್ ಇತ್ತಂತೆ. ಈ ರೀತಿಯಾಗಿ ನಾಯಿಗಳನ್ನು, ಪ್ರಾಣಿಗಳನ್ನು, ಕತ್ತೆಗಳನ್ನು ಆ ಪ್ರೈಸ್ ಇಟ್ಟು ಆಟ ಆಡಿಸುವಂಥ ಸಂದರ್ಭದಲ್ಲಿ ಅವಾಗ ಎರಡು ಆಯ್ಕೆ ಆಗ್ತವ. ಒಂದು ಕತ್ತೆ, ಒಂದು ನಾಯಿ. ಎರಡು ಪ್ರಾರಂಭ ಆಗ್ತವ, ಸೆಲೆಕ್ಟ್ ಆಗ್ತವ. ಸೆಲೆಕ್ಟ್ ಆದಮೇಲೆ ಇನ್ನೇನು ಪ್ರಯಾಣ ಸ್ಟಾರ್ಟ್ ಮಾಡಬೇಕಲ್ಲ. ಆಯಿತು, ಸ್ಟಾರ್ಟ್ ಮಾಡ್ತಾವ, ಪ್ರಯಾಣ ಮಾಡ್ತಾವ. ಗೋಲ್ ಭಾಳ ದೂರ ಇರ್ತದ. ಪ್ರೈಸ್ ಕೊಡುವಂಥವ್ರು ಅಲ್ಲಿ ಮುಂದೆ ಕುಂತಿರ್ತಾರೆ. ಎರಡು ಸ್ಟಾರ್ಟ್ ಮಾಡ್ತಾವೆ. ಎರಡು ಸ್ಟಾರ್ಟ್ ಮಾಡಿದಾಗ ಗೊತ್ತಲ್ಲ ನಿಮ್ಗೆ, ನಡಿಲಿಕ್ಕೆ ಅಥವಾ ಓಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಯಾವುದು ಮುಂದೆ ಬರ್ತದೆ ರೀ? ಕತ್ತಿ ಬರ್ತದೆ, ನಾಯಿ ಬರ್ತದೆ? ಕತ್ತೆಗಿಂತಲೂ ನಾಯಿ ಭಾಳ ಸ್ಪೀಡಾಗಿ ಓಡ್ತದೆ. ಅಂದರೆ ಎಲ್ಲರ ಅಭಿಪ್ರಾಯ ಏನಪ್ಪ ಅಂತಂದ್ರೆ, ಯಾವುದು ಪ್ರೈಸ್ ತೊಗೋತದ, ಯಾವುದು ಗೆಲ್ತದಪ್ಪ ಅಂದರೆ ನಾಯಿನೇ ತೊಗೋತದಂತೆ ಎಲ್ಲರ ಗಮನದಾಗಿರ್ತದೆ. ಕತ್ತಿ ಬಗ್ಗೆ ಯಾಕೆ ವಿಶ್ವಾಸ ಇರಲ್ಲ ಅಂದರೆ, ಕತ್ತಿ ಹೆಂಗೆ ಮಾಡ್ತಂದ್ರೆ ಅದು ಓಡೋದರೆ ಬಿಡ್ರದ ನಡಿತಾ ನಿದ್ದೆ ಮಾಡ್ತದೆ. ಅದು ಕತ್ತಿ ನಿದ್ದೆ ಯಾವಾಗ ಮಾಡ್ತಂದ್ರೆ ಹಾದಿ ನಡ್ಕೊತ ನಿದ್ದೆ ಮಾಡ್ತದೆ ಅದು. ಹಾಗಾಗಿ ಅದ್ರ ಮೇಲೆ ಅಭಿಪ್ರಾಯ ಜನರಿಗೆ ಇರಲ್ಲ, ಇದು ಗೆಲ್ತದೆ ಅಂತೇಳಿ. ಇನ್ನೇನು ಇಬ್ಬರು ಓಟ ಪ್ರಾರಂಭ ಆಗ್ತದ. ಪ್ರಾರಂಭ ಅಂದಾಗ ಕತ್ತಿ ಏನು ಮಾಡ್ತದಪ್ಪ ಅಂತಂದರೆ ಹಳ್ಳಗೆ ನಡಿಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾವಾಗ ಕತ್ತೆ ನಡಿಲಿಕ್ಕೆ ಪ್ರಾರಂಭ ಮಾಡ್ತದೋ ಆವಾಗ ನಾಯಿ ಕೂಡ ಏನು ಮಾಡ್ತಂದರೆ ಅದನ್ನು ಕೂಡ ನಡಿಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾವಾಗ ಕತ್ತೆ ನಡೆದು ಸ್ವಲ್ಪ ಮುಂದೆ ಹೋಗಿ ಒಂದು ಏರಿಯಾ ಬರ್ತದೋ ಆವಾಗ ಈ ಕತ್ತಿ ಏನು ಮಾಡ್ತದಪ್ಪ ಅಂತಂದರೆ ನಡೆದು ಸ್ವಲ್ಪ ತಲೆ ಹಾಕೋತ ಮುಂದೆ ಹೋಗ್ತದ. ಯಾವಾಗ ನಾಯಿನೂ ಕೂಡ ಕಾಂಪಿಟೇಷನ್ ಮಾಡ್ಲಿಕ್ಕೆ ಓಡಿ ಬರ್ತದೋ, ಕತ್ತೆ ನನಗಿನ ಮುಂದೆ ಹೋಗ್ಯದ ಅಂತೇಳಿ ಓಡಿ ಬರ್ತದೋ, ಓಡಿ ಬಂದ ತಕ್ಷಣ ಈ ಕತ್ತೆ ಪಾಸ್ ಆದ ತಕ್ಷಣ ಅಲ್ಲಿ ಎರಡು ನಾಯಿ ನಿಂತಿರ್ತವ್ರಿ. ಯಾವಾಗ ಈ ನಾಯಿ ಓಡಿ ಬರ್ತದೋ ಆ ನಿಂತಿರುವಂಥ ನಾಯಿಗಳೇನು ಮಾಡ್ತಾ ಗೊತ್ತದ್ರಿ, ಅಂದ್ರೆ ಈ ನಾಯಿದು ಏನಾಯ್ತು, ಓಟ ಏನಾಯ್ತು, ಸ್ಟಾಪ್ ಆಯಿತು. ಹೆಂಗೋ ಮಾಡಿ ಅವೆರಡು ನಾಯಿಗಳಿಂದ ಒದ್ದಾಡಿ ಇದನ್ನು ಏನು ಮಾಡ್ತಂದ್ರೆ ಸ್ವಲ್ಪ ಮುಂದೆ ಹೋಗ್ತದೆ ರೀ. ಇನ್ನು ಕತ್ತಿ ಸ್ವಲ್ಪ ಮುಂದೆ ಹೋಗಿರ್ತದೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿಟ್ಟಿಗೆ ಅಲ್ಲಿ ಇನ್ನೊಂದು ಏರಿಯಾ ಬರ್ತದೆ. ಅಲ್ಲಿ ಇನ್ನೊಂದು ಏರಿಯಾದ ನಾಲ್ಕು ನಾಯಿಗಳು ನಿಂತಿರ್ತಾವಲ್ಲಿ. ಆದರೆ ಕತ್ತಿಗೆ ಮಾತ್ರ ಯಾವುದೇ ಅಡೆತಡೆ ಇರಲ್ಲ ರೀ. ಕತ್ತಿ ಸುಮ್ಮನೆ ಹೋಗ್ತಿರ್ತದೆ. ಆದರೆ ನಾಯಿಗೆ ಏನು ಮಾಡ್ತದೆ, ಹೆಜ್ಜೆಗೂ ನಾಯಿಗಳು ಬಂದು ಏನು ಮಾಡ್ತಾವ ಅದಕ್ಕೆ ನಿಂದಿರ್ಸ್ತಾವೆ, ಅದಕ್ಕೆ ಸ್ಟಾಪ್ ಮಾಡ್ತಾವೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತದೆ, ಅಲ್ಲಿ 8 ನಾಯಿಗಳು ಬರ್ತವೆ. ಆ 8 ನಾಯಿಗಳ ಜೊತೆ ಫೈಟ್ ಮಾಡಿ, ಗಲಾಟೆ ಮಾಡಿ, ಮೈಯೆಲ್ಲ ಕೈಯೆಲ್ಲ ಕಡಿಸ್ಕೊಂಡು ಇನ್ನೇನು ಫಸ್ಟ್ ಪ್ರೈಸ್ ತೊಗೋಬೇಕಂದ್ರೆ ಫಸ್ಟ್ ಯಾವ್ದು ಹೋಗಿರ್ತದೆ ಅಂದರೆ ಕತ್ತಿ ಹೋಗಿರ್ತದೆ ರೀ. ಅವಾಗ ಜನರಿಗೆಲ್ಲ ಆಶ್ಚರ್ಯ, ಎಲ್ಲರ ನಿರೀಕ್ಷೆ ಅದ್ರ ಮೇಲೆ ಇತ್ತಪ್ಪ ಅಂತಂದರೆ ನಾಯಿ ಮೇಲೆ ಹೆಚ್ಚು ನಿರೀಕ್ಷೆ ಇತ್ತು. ಆದರೆ ಎಲ್ಲ ಉಲ್ಟಾ ಪಲ್ಟಾ ಆಯಿತು. ಲಾಸ್ಟಿಗೆ ಅಲ್ಲಿರುವಂಥ ಆರ್ಗನೈಸರು, ಪ್ರೈಸ್ ಕೊಡೋರು ಇಬ್ಬರನ್ನು ವೇದಿಕೆ ಮೇಲೆ ಕರೆದು ಕೇಳ್ತಾರೆ, ನಾಯಿ ಅಣ್ಣ ಕತ್ತಿ ಅಣ್ಣ
ನಾವು ನಾಯಿ ಅಣ್ಣ ನಿನ್ನ ಮೇಲೆ ಭಾಳ ಭರವಸೆ ಇಟ್ಕೊಂಡೆವು, ಭಾಳ ನಿರೀಕ್ಷೆ ಇಟ್ಕೊಂಡೆವು. ಯಾಕಂದರೆ ಕತ್ತಿ ನಡೀತಾ ಮಲ್ಕೋತದ, ಅದು ಫಸ್ಟ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾಯಿ ನೀವು ಒಂದು ಸಲ ಓಡ್ಲಿಕ್ಕೆ ಪ್ರಾರಂಭ ಮಾಡಿದಪ್ಪ ಅಂತಂದರೆ ತೊಳಕ್ಕೂ ಮಣಂಗಿಲ್ಲ ನೀ. ಆದ್ರೆ ನೀ ಯಾಕೆ ಇಷ್ಟು ಲೇಟ್ ಆಯಿತು, ನೀ ಪ್ರೈಸ್ ಯಾಕೆ ಕಳ್ಕೊಂಡು, ನಿನಗೆ ಪ್ರೈಸ್ ಬರ್ತದಂತ ಅಂದಿವಿ ನಾವು. ಆದರೆ ನಿನಗೆ ಬರ್ತಕ್ಕಂಥ ಪ್ರೈಸು ಕತ್ತಿ ತಗೋತಲ್ಲ, ನೀ ಯಾಕೆ ಪ್ರೈಸ್ ತಪ್ಪಿಸ್ಕೊಂಡು, ಏನು ಕಾರಣ ಅಂತ ಕೇಳಿದಾಗ ಆ ನಾಯಿ ಹೇಳ್ತದ, ಸರ್ ಕತ್ತಿ ಏನು ಪ್ರಯಾಣ ಪ್ರಾರಂಭ ಮಾಡ್ತಲ್ರಿ, ಅದಕ್ಕೆ ಯಾರೂ ಅಡ್ಡ ಬಂದಿಲ್ಲ ರೀ. ಅದಕ್ಕೇನು ಮಾಡಿಲ್ಲ, ರಸ್ತೆದಾಗ ಯಾರೂ ಅಡ್ಡ ಬಂದಿಲ್ಲ. ನಾನು ಯಾವಾಗ ನನ್ನ ಪ್ರಯಾಣ ಪ್ರಾರಂಭ ಮಾಡಿದನೋ, ನಮ್ಮವ್ರಲ್ರಿ, ನಮ್ಮವ್ರಿಗೆ ಸಂಭಾಳಿಸ್ಬೇಕಪ್ಪ ಅಂತಂದರೆ, ನಮ್ಮವ್ರ ಜೊತೆ ಮಾತಾಡಬೇಕಂದ್ರೆ, ನಮ್ಮವ್ರಿಗೆ ದಾಟಿ ಬರಬೇಕಪ್ಪ ಅಂತಂದರೆ ನನಗೆ ಅದಾಗಿ. ಅದಕ್ಕೆ ನಾಯಿಗೆ ನೋಡ್ರಿ ನೀವು, ಒಂದು ಏರಿಯಾದಾಗ ಹೊಸ ನಾಯಿ ಬಂತಂದ್ರೆ ಈ ನಾಯಿಗಳು ಏನು ಮಾಡ್ತಾವ್ರಿ? ಹಾಗೆ ನಮ್ಮ ಜೀವಿತದಾಗ ನಾವು ಮುಂದೆ ಬರಬೇಕಪ್ಪ ಅಂತಂದ್ರು, ಆತ್ಮೀಯವಾಗಿ ಬೆಳಿಬೇಕಪ್ಪ ಅಂತಂದ್ರು, ಅಥವಾ ಸೇವೆ ಚೆನ್ನಾಗಿ ನಡಿಬೇಕಪ್ಪ ಅಂತಂದ್ರು, ಅಥವಾ ದೇವರಿಗೆ ಮಹಿಮೆ ಆಗಬೇಕಪ್ಪ ಅಂತಂದ್ರೂ ಕೂಡ ಅಡ್ಡ ಬರೋರು ಯಾರು? ಅಡ್ಡ ಬರೋರು ಯಾರು? ಹೊರಗಿನವರಲ್ಲ. ಹೊರಗಿನವ್ರು ಯಾರು ಬಂದು ಗಲಾಟೆ ಮಾಡೋಂಗಿಲ್ಲ, ಹೊರಗಿನವ್ರು ಯಾರು ಬಂದು ನಮಗೆ ಕೇಳಲ್ಲ. ಆದರೆ ಒಂದು ಸಭೆ ಹಾಳಾಗಬೇಕಪ್ಪ ಅಂತಂದರೆ, ಒಂದು ಸಭೆ ಒಡೆದು ಹೋಗ್ಬೇಕಪ್ಪ ಅಂತಂದರೆ, ಒಂದು ಸಭೆ ಚದ್ರ ಹೋಗ್ಬೇಕಪ್ಪ ಅಂತಂದರೆ, ಇವತ್ತು ಸೇವೆ ಅಂತಕ್ಕಂಥದ್ದು ಹಾಳಾಗಬೇಕಪ್ಪ ಅಂತಂದರೆ ಚರ್ಚ್ಗಳು ಯಾರ್ಲಿಂದ ಹಾಳಾಗ್ತಾವ್ರಿ? ಯಾರ್ಲಿಂದ ಹಾಳಾಗ್ತಾರೆ? ಚರ್ಚ್ನ ಕುಂತ ವಿಶ್ವಾಸಿಗಳಿಂದ ಹಾಳಾಗ್ತಾವ್ರಿ. ಕಾರಣ ಏನು? ರೀಸನ್ ಏನು? ಅವರಿಗೆ ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ, ದೇವರು ನಮ್ಮನ್ನು ಯಾಕೆ ಆರಿಸ್ಕೊಂಡಿದ್ದಾನೆ, ದೇವರು ನಮಗೆ ಯಾಕೆ ಈ ಲೋಕದಿಂದ ಪ್ರತ್ಯೇಕಪಡಿಸ್ಕೊಂಡಿದ್ದಾನೆ, ದೇವರು ನಮಗೆ ಈ ಸಭೆಯಲ್ಲಿ ಯಾಕೆ ಇಟ್ಟಿದ್ದಾನೆ, ದೇವರು ನಮಗೋಸ್ಕರಾಗಿ ಯಾಕೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಅಂತಕ್ಕಂಥ ಒಂದು ಸ್ವಲ್ಪನೂ ಆಲೋಚನೆ ಇರಲಾರ್ದೆ ಅವ್ರ ಕಣ್ಣುಗಳು ಮುಚ್ಚಲ್ಪಟ್ಟಿರ್ತಾವೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿದವ್ರ ಮಕ್ಕಳೇ, ಒಂದು ಕುಟುಂಬ ಹಾಳಾಗಬೇಕಪ್ಪ ಅಂತಂದರೆ ಅದು ನಮ್ಮವರಿಂದಲೇ. ಒಂದು ಸಂಸಾರ ಹಾಳಾಗಬೇಕಪ್ಪ ಅಂತಂದರೆ ಅದು ನಮ್ಮವರಿಂದಲೇ. ಒಂದು ಸಭೆ ಹಾಳಾಗಬೇಕಪ್ಪ ಅಂತಂದರೆ ಅದು ನಮ್ಮವರಿಂದಲೇ. ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿದವ್ರ ಮಕ್ಕಳೇ, ಇವತ್ತು ವಿಶ್ವಾಸಿ ಜೀವಿತದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಹೇಳ್ತಾ ಇದ್ದೇನೆ, ಯೋಹಾನ್ ಬರೆದ ಸುವಾರ್ತೆ ಇವತ್ತು 15ನೇ ಅಧ್ಯಾಯ 18ನೇ ವಚನದಲ್ಲಿ, ನೀವು ಲೋಕದವರಲ್ಲದೆ ಇರುವುದರಿಂದ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥ ಸಂದರ್ಭದಲ್ಲಿ, ಹಾಗಾದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ಲೋಕನೂ ಕೂಡ ನಮಗೆ ದ್ವೇಷ ಮಾಡ್ತದ, ನಮ್ಮವ್ರನ್ನೂ ಕೂಡ ನಮಗೆ ಏನು ಮಾಡ್ತಾರೆ, ನಮ್ಮ ಜೊತೆ ಇದ್ದವ್ರನ್ನೂ ಕೂಡ ಏನು ಮಾಡ್ತಾರೆ, ನಮಗೆ ಮೋಸ ಮಾಡ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಒಂದು ಲೋಕದವರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಮತ್ತು ನಮ್ಮವರಿಂದ ತಪ್ಪಿಸಿಕೊಳ್ಳುವಂಥದ್ದು ಹೇಗೆ? ಈ ಒಂದು ದ್ವೇಷ ಮಾಡುವಂಥ ಜನರಿಂದ, ಈ ಒಂದು ಹೊಟ್ಟೆ ಕಿಚ್ಚು ಪಡುವಂಥ ಜನರಿಂದ, ನಮಗಾಗದಿರುವಂಥ ಜನರಿಂದ ನಾವು ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ದೇವರ ವಾಕ್ಯದ ಆಧಾರದಿಂದ ನಾವು ಸ್ವಲ್ಪ ದೇವರ ವಾಕ್ಯವನ್ನು ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿದವ್ರ ಮಕ್ಕಳೇ, ಒಂದು ವೇಳೆ ಆಶೀರ್ವಾದಗಳಿಗೆ ನಾವು ವಾರಸ್ಥರಾಗಬೇಕಪ್ಪ ಅಂತಂದರೆ, ದೇವರು ಮಾಡಿದಂಥ ವಾಗ್ದಾನದ ಫಲಗಳನ್ನು ನಾವು ಹೊಂದಿಕೊಳ್ಬೇಕಪ್ಪ ಅಂತಂದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ನಾವೆಲ್ಲರೂ ಕೂಡ ದೇವರು ಸನ್ನಿಧಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ, ದೇವರು ಮಂದಿರಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತೊಂದು ಅದ್ಭುತವಾದಂಥ, ಒಂದು ಆತ್ಮೀಯವಾದಂಥ, ಸುಂದರವಾದಂಥ ಪಾಠವನ್ನು ನಾವು ಕಲಿತ್ಕೊಂಡು ನಮ್ಮ ಮನೆಗಳಿಗೆ ನಾವು ಹೋಗ್ಬೇಕಂತೇಳಿರಿ. ಹಲ್ಲೆಲೂಯಾ. ನಾವು ಅನೇಕ ಸಲ ಎಲ್ಲಿ ಬಿದ್ದು ಹೋಗ್ತೇವಪ್ಪ ಅಂತಂದರೆ, ಅನೇಕ ಸಲ ನಾವು ಎಲ್ಲಿ ಜಾರಿ ಹೋಗ್ತೇವಪ್ಪ ಅಂತಂದರೆ, ಅನೇಕ ಸಲ ನಾವು ಇಲ್ಲಿ ತಪ್ಪಿ ಹೋಗ್ತೇವಪ್ಪ ಅಂತಂದರೆ, ಯಾವಾಗ ಲೋಕ ನಮ್ಮನ್ನು ದ್ವೇಷ ಮಾಡ್ತದೋ, ಯಾವಾಗ ನಮ್ಮವರು ನಮಗೆ ದ್ವೇಷ ಮಾಡ್ತಾರೋ, ಆವಾಗ ನಾವು ಏನಾಗ್ತೀವಿ ಅಂದರೆ ಅನೇಕ ಸಲ ತಪ್ಪಿ ಹೋಗ್ತೀವಿ, ಅನೇಕ ಸಲ ನಾವು ಜಾರಿ ಹೋಗ್ತೀವಿ, ಅನೇಕ ಸಲ ನಾವು ಬಿದ್ದು ಹೋಗ್ತೀವಿ. ಕಾರಣ ಏನಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಲೋಕನ ಒಂದು ಕಡೆ ದ್ವೇಷ ಮಾಡ್ತದ, ಒಂದು ಕಡೆ ನಮ್ಮವರೇ ಆದಂಥವ್ರು ನಮಗೇನು ಮಾಡ್ತಾರಪ್ಪ ಅಂತಂದರೆ ಸರಿಯಾಗಿ ಮರ್ಯಾದೆ ಕೊಡೋಂಗಿಲ್ಲ, ಸರಿಯಾಗಿ ರೆಸ್ಪೆಕ್ಟ್ ಮಾಡೋಂಗಿಲ್ಲ, ಸರಿಯಾಗಿ ಕೇರ್ ಮಾಡೋಂಗಿಲ್ಲ, ನಮ್ಗೆ ಹೊಟ್ಟೆ ಕಿಚ್ಚಿಪಡ್ತಾರೆ ಅಂತೇಳಿ ಇದೊಂದು ಕಂಪ್ಲೇಂಟ್ ನಮ್ಮ ಹತ್ರ ಇರ್ತದೆ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ಇವತ್ತೊಂದು ಸುಂದರವಾದಂಥ ಆತ್ಮೀಯವಾದಂಥ ಪಾಠ ನಾವು ಕಲಿಬೇಕು. ಒಂದು ವೇಳೆ ನಿಂತು ಹೇಳುವಂಥ ನಾನು, ಕುಂತು ಕೇಳುವಂಥ ನೀವು, ನಾವೆಲ್ಲರೂ ಕೂಡ ದೇವರ ಅನುಯಾಯಿಗಳಾಗಿದ್ದೇವಪ್ಪ ಅಂತಂದರೆ, ನಾನು ನೀನು ನಿಜವಾಗಿ ದೇವರ ವಾಕ್ಯದ ಪ್ರಕಾರವಾಗಿ
ಯೋಹಾನ 1:12 ಪ್ರಕಾರವಾಗಿ ಆತನ ಮಕ್ಕಳು ನಾನು ನೀನು ಆಗಿದ್ದೇವಪ್ಪ ಅಂತಂದರೆ, ಈ ಒಂದು ಲೋಕ ನಮ್ಮ ಮೇಲೆ ದ್ವೇಷ ಮಾಡುವಂಥ ಸಂದರ್ಭದಲ್ಲಿ, ಈ ಲೋಕದಲ್ಲಿ ಬರುವಂಥ ಶ್ರಮೆಗಳಿಂದ ನಾವು ಯಾವ ರೀತಿಗೆ ತಪ್ಪಿಸಿಕೊಳ್ಬೇಕು, ಇದಕ್ಕೆ ಪರಿಹಾರ ಏನು, ಇದಕ್ಕೆ ಮಾರ್ಗ ಏನೆಂಬುದಾಗಿ ನಾವು ಸರಳವಾಗಿ ದೇವರ ವಾಕ್ಯದಿಂದ ನಾವು ಪಾಠವನ್ನು ಕಲ್ತ್ಕೊಂಡೇವಪ್ಪ ಅಂತಂದರೆ ಈ ಲೋಕದಲ್ಲಿ ಅದ್ಭುತವಾದಂಥ ಜೀವಿತ ನಾವು ನೀವು ಮಾಡ್ಲಿಕ್ಕೆ ಸಾಧ್ಯವಿದೆ ಅಂತೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ಕಡೆ ಲೋಕ ದ್ವೇಷ ಮಾಡ್ತದೆ, ಒಂದು ಕಡೆ ನಮ್ಮವರು ದ್ವೇಷ ಮಾಡ್ತಾರೆ. ಈ ಶ್ರಮೆಗಳ ಮಧ್ಯದಲ್ಲಿ, ಈ ಕಷ್ಟಗಳ ಮಧ್ಯದಲ್ಲಿ, ಈ ನಿಂದೆಗಳ ಮಧ್ಯದಲ್ಲಿ, ಅವಮಾನಗಳ ಮಧ್ಯದಲ್ಲಿ ಜೀವಿತದಲ್ಲಿ ದೇವರು ಕಲಿಸುವಂಥ ಪಾಠವನ್ನು ಒಂದು ವೇಳೆ ನಾವು ಕಲ್ತ್ಕೊಳ್ಳಿಲ್ಲಪ್ಪ ಅಂತಂದರೆ, ದೇವರು ಕೊಡುವಂಥ ಲೆಸನ್ನನ್ನು ನಾವು ಕಲ್ತ್ಕೊಳ್ಳಿಲ್ಲಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ, ವಿಶ್ವಾಸ ಮಾಡಿನೂ ಕೂಡ ಏನಾಗ್ತದೆ ಅಂದರೆ ನಮ್ಮ ಆಶೀರ್ವಾದಗಳನ್ನು ನಾವು ಏನು ಮಾಡ್ತೀವಿ ಅಂದರೆ ಕಳೆದುಕೊಂಡು ಬಿಡ್ತೀವಿ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಬೇಕಪ್ಪ ಅಂತಂದರೆ, ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ಬೇಕಪ್ಪ ಅಂತಂದರೆ, ದೇವರು ನಿನ್ನನ್ನು ಇದ್ದಕ್ಕಿದ್ದಾಗೆ ಉನ್ನತಿಗೆ ತರಬೇಕಪ್ಪ ಅಂದರೆ, ದೇವರು ನಿನ್ನನ್ನು ಆಶೀರ್ವದಿಸ್ಬೇಕಪ್ಪ ಅಂತಂದರೆ, ದೇವರು ಆಶೀರ್ವಾದ ಮಾಡಿದ್ದನ್ನು ನೋಡಿ ಇನ್ನೊಬ್ಬರು ಹೊಟ್ಟೆ ಕಿಚ್ಚು ಪಡುವಂಥ ಆಶೀರ್ವಾದ ನಿನಗೆ ಬೇಕಪ್ಪ ಅಂತಂದರೆ ಈ ನನ್ನ ಮಾತುಗಳನ್ನು ಜಾಗ್ರತೆಯಿಂದ ಕೇಳಬೇಕಂತೇಳಿ. ಹಲ್ಲೆಲೂಯಾ. ಈ ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಬೇಕು. ಕಾರಣ ಏನಪ್ಪ ಅಂತಂದರೆ ಇದು ನನ್ನ ಜೀವಿತಕ್ಕೆ ಸಂಬಂಧಪಟ್ಟಂಥ ಮಾತು, ಇದು ನನ್ನ ಬದುಕಿಗೆ ಸಂಬಂಧಪಟ್ಟಂಥ ಮಾತು, ಇದು ನನ್ನ ಸಂತಾನಕ್ಕೆ ಸಂಬಂಧಪಟ್ಟಂಥ ಮಾತಾಗಿರೋದ್ರಿಂದ ನನ್ನ ಪ್ರೀತಿ ಇದ್ರ ಮಕ್ಕಳೇ, ಲೋಕ ನಮ್ಮನ್ನು ಮೋಸ ಮಾಡ್ತದೆ, ಲೋಕದಲ್ಲಿರುವಂಥ ಸೈತಾನನು ಕೂಡ ನಮ್ಮನ್ನು ಮೋಸ ಮಾಡ್ತಾನೆ. ನಾವು ಅನೇಕ ಸಲ ಶ್ರಮೆಗಳಲ್ಲಿ, ನಿಂದೆಗಳಲ್ಲಿ, ಅವಮಾನಗಳಲ್ಲಿ ನಾವು ಬಿದ್ದೋದಂಥ ಸಂದರ್ಭದಲ್ಲಿ ನಾವು ಅನೇಕ ಸಲ ಏನು ಮಾಡ್ತೀವಿ ಅಂದರೆ ಸೈತಾನ ನಮ್ಮ ಮೇಲೆ ಒಂದು ಬಾಣವನ್ನು ಪ್ರಯೋಗ ಮಾಡ್ತಾನೆ, ಆ ಕಡೆಯದಾಗಿ ಆತನ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಎಲ್ಲವನ್ನು ಮಾಡಿದ ಮೇಲೆ, ಎಲ್ಲವನ್ನು ಪ್ರಯತ್ನ ಮಾಡಿದ ಮೇಲೆ ಆತನು ಪ್ರಯೋಗ ಮಾಡುವಂಥ ಬಾಣ ಯಾವುದಪ್ಪ ಅಂತಂದರೆ ನಿರಾಸೆ ಅಂತಕ್ಕಂಥ ಬಾಣ ಆತನ ನಮ್ಮ ಮೇಲೆ ಪ್ರಯೋಗ ಮಾಡ್ತಾನೆ. ನಿರಾಸೆ ಅಂತಕ್ಕಂಥ ಬಾಣದಲ್ಲಿ ನಮ್ಮ ಮೇಲೆ ಬಂದು ಬಿತ್ತಪ್ಪ ಅಂತಂದರೆ ನಾನು ನೀನು ಸ್ಟ್ರಕ್ ಆಗಿಬಿಡ್ತೀವಿ ಅಂತೇಳಿ, ಒಂದು ಹೆಜ್ಜೆ ಕೂಡ ಮುಂದಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಕಾರಣ ನಮ್ಮ ಜೀವಿತದಲ್ಲಿ ಏನು ಬಂದು ಬೀಳ್ತದ್ರಿ? ನಿರಾಸೆ. ಅಂದರೆ ಯಾರ ಜೊತೆಗೆ ಹೋಗಂಗಿಲ್ಲ, ಯಾರ ಜೊತೆಗೆ ಮಾತಾಡಂಗಿಲ್ಲ, ಯಾರ ಸಹವಾಸದಾಗ ಸೇರಂಗಿಲ್ಲ, ಯಾರು ಮಾತಾಡಿದ್ರೆ ಇಷ್ಟ ಬರೋಂಗಿಲ್ಲ, ಯಾರು ಮಾತು ಹೇಳಿದ್ರು ಕೇಳಲಿಕ್ಕೆ ಇಷ್ಟ ಬರೋಂಗಿಲ್ಲ. ಟೋಟಲ್ ಆಗಿ ಸಹವಾಸದಿಂದ ನಾವೆಲ್ಲ ಕೂಡ ಏನಾಗ್ತೀವಿ ಅಂದರೆ ಪ್ರತ್ಯೇಕವಾದ ನಮ್ಮ ಲೋಕವನ್ನು ಸೃಷ್ಟಿ ಮಾಡ್ಕೊಳ್ತೀವಿ ಅಂತೇಳಿ. ಬೇಡಪ್ಪ ಚರ್ಚೆಗೆ ಹೋದ್ರೆ ಏನು ಉಪಯೋಗದ, ಬೇಡಪ್ಪ ಸಭೆಗೆ ಹೋದ್ರೆ ಏನು ಉಪಯೋಗದ, ಬೇಡಪ್ಪ ಪ್ರಾರ್ಥನೆಗೆ ಹೋದ್ರೆ ಏನು ಉಪಯೋಗದ, ಬೇಡಪ್ಪ ಸಹವಾಸದಾಗ ಹೋದ್ರೆ ಏನು ಉಪಯೋಗದ, ಬೇಡಪ್ಪ ಬೇಡ, ಯಾರ ಜೊತೆ ಮಾತಾಡೋದನ್ನು ಬೇಡ, ಯಾರ ಜೊತೆ ಸೇರೋದನ್ನು ಬೇಡ, ನಾವೇ ಒಂದು ದುನಿಯಾ ಕಟ್ಕೊಳ್ಳೋಣ, ನಾವೇ ಒಂದು ಪ್ರಪಂಚ ಕಟ್ಕೊಳ್ಳೋಣ ಅಂತೇಳಿ ಏನು ಮಾಡ್ತಾನಪ್ಪ ಅಂದರೆ ಮನುಷ್ಯ ವಿಶ್ವಾಸಿ ತನ್ನದೇ ಆದಂಥ ಲೋಕದಲ್ಲಿ ನಿರಾಸೆ ಬಂತಪ್ಪ ಅಂತಂದರೆ ಆತನೇ ತನ್ನ ಒಂದು ಪ್ರಾಂತವನ್ನು ಸರಹದ್ದನ್ನು ಆತನ ನಿರ್ಮಾಣ ಮಾಡ್ಕೊಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಇವತ್ತು ದೇವರಿಂದ ಆಶೀರ್ವಾದಗಳನ್ನು ನಾವು ಹೊಂದ್ಕೊಳ್ಬೇಕಪ್ಪ ಅಂತಂದರೆ, ದೇವರಿಂದ ನಾವು ಆಶೀರ್ವಾದಗಳನ್ನು ತಂದುಕೊಳ್ಬೇಕಪ್ಪ ಅಂತಂದರೆ, ದೇವರು ಮಾಡಿರುವಂಥ ಆಶೀರ್ವಾದಕ್ಕೆ ನಾವು ಪಾತ್ರ ಆಗಬೇಕಪ್ಪ ಅಂತಂದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ರೀತಿಯಾಗಿ ಲೋಕದಲ್ಲಿ ನಮಗೆ ಶ್ರಮೆಗಳು ಬಂದಂಥ ಸಂದರ್ಭದಲ್ಲಿ, ಈ ರೀತಿಯಾಗಿ ನಮ್ಮನ್ನು ಲೋಕದವರು ನಮ್ಮನ್ನು ದ್ವೇಷ ಮಾಡುವಂಥ ಸಂದರ್ಭದಲ್ಲಿ ನಾವು ಮಾಡಬೇಕಾದಂಥ ಕೆಲಸ ಏನು, ನಾವು ಅನುಸರಿಸಬೇಕಾದಂಥ ಪಾಠ ಏನು, ನಾನು ನೀನು ಮಾಡಬೇಕಾಗಿರುವಂಥ ಕೆಲಸ ಏನೆಂಬುದಾಗಿ ದೇವರ ವಾಕ್ಯದಿಂದ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ನೋಡೋಣ, ಇಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಲೋಕ ದ್ವೇಷ ಮಾಡುವಂಥ ಸಂದರ್ಭದಲ್ಲಿ, ಲೋಕ ನಮ್ಮನ್ನು ಹಗೆ ಮಾಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಲೋಕ ಯಾಕೆ ನಮ್ಮನ್ನು ದ್ವೇಷ ಮಾಡ್ತದಪ್ಪ ಅಂತಂದರೆ ನಾವು ನೋಡ್ತೇವೆ ನಾವು ದೇವರನ್ನು ನಂಬಿದ್ದರಿಂದ ಲೋಕ ನಮ್ಮನ್ನು ದ್ವೇಷ ಮಾಡ್ತದೆ. ಕಾರಣ ಏನಪ್ಪ ಅಂದರೆ ಅವ್ರಿಗೆ ದೇವರಿಗೆ ಏನು ಮಾಡ್ಲಿಕ್ಕಾಗಂಗಿಲ್ಲ, ದೇವರಿಗೆ ಏನು ಮಾಡೋಕ್ಕೆ ಆಗದೇ ಇರುವುದರಿಂದ ಅವ್ರು ಏನು ಮಾಡ್ತಾರಪ್ಪ ಅಂದರೆ ನಮ್ಮನ್ನು ದ್ವೇಷ ಮಾಡ್ತಾರೆ ಅಂತೇಳಿ. ಯಾವಾಗ ನಾವು ದ್ವೇಷಕ್ಕೆ ಒಳಗಾಗ್ತೀವೋ, ನಾವು ಯಾವಾಗ ಹಿಂಸೆಗೆ ಒಳಗಾಗ್ತೀವೋ, ಯಾವಾಗ ನಾವು ಕಷ್ಟಗಳಿಗೆ ಶ್ರಮೆಗಳಿಗೆ ಒಳಗಾಗ್ತೀವೋ ನಾವು ನಿರಾಸರಾಗ್ತೀವಿ ಅಂತೇಳಿ. ಆದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಎರಡರಿಂದ ನಾವು ಪಾರಾಗಿ ಒಂದು ದೇವರು ಕೊಡುವಂಥ ಅದ್ಭುತವಾದಂಥ ಜೀವಿತ ನಾವು ಜೀವಿಸಬೇಕಪ್ಪ ಅಂತಂದರೆ, ದೇವರು ಕೊಡುವಂಥ ಅದ್ಭುತವಾದಂಥ ರಮ್ಯವಾದಂಥ ಆಶೀರ್ವಾದಗಳನ್ನು ನಾನೇನೇನೋ ಹೊಂದಿಕೊಳ್ಬೇಕಪ್ಪ ಅಂತಂದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ಒಂದು ಅದ್ಭುತವಾದಂಥ ಪಾಠ ದೇವರು ನಮ್ಗೆ ಕಲಿಸ್ಲಿಕ್ಕಿದ್ದಾನೆ. ನಾವು ನೋಡೋಣ ಇದರಿಂದ ಪಾರಾಗುವುದು ಹೇಗೆ. ಒಂದು ವೇಳೆ ನಮ್ಮವರೇ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರಪ್ಪ ಅಂದರೆ, ನಮ್ಮವರೇ ನಮಗೆ ದ್ವೇಷ ಮಾಡ್ತಾ ಇದ್ರಪ್ಪ ಅಂತಂದರೆ, ಅಥವಾ ಲೋಕ ಒಂದು ಕಡೆ ನಮಗೆ ದ್ವೇಷ ಮಾಡ್ತಾ ಇತ್ತಪ್ಪ ಅಂದರೆ ಇದರಿಂದ ಹೊರಗಡೆ ಬರುವಂಥ ಮಾರ್ಗ ಏನು ಎಂಬುದಾಗಿ ದೇವರ ವಾಕ್ಯದ ಸಂದರ್ಭದಲ್ಲಿ ಬನ್ನಿ ನಾವೆಲ್ಲರೂ ಕೂಡ ಇವತ್ತೊಂದು ಅದ್ಭುತವಾದ ವಾಕ್ಯ ಓದೋಣ. ಯಾರಾದರೂ ನೋಡ್ರಿ, ಯೋಹಾನ್ ಬರೆಸುವ ವಾರ್ತೆ 8ನೇ ಅಧ್ಯಾಯ 59ನೇ ವಚನ ಓದಿ ನನಗೆ ಸಹಾಯ ಮಾಡ್ತೀರಾ? ಯೋಹಾನನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 59ನೇ ವಚನ ದಯವಿಟ್ಟು ಓದಿ ನನಗೆ ಸಹಾಯ ಮಾಡ್ತೀರಾ? ದೇವರು ಒಂದು ಅದ್ಭುತವಾದಂತಹ ಪಾಠ ನಮಗೆ ಕಲಿಸಲಿಕ್ಕಿದ್ದಾನೆ.
ಅವರು ಈ ಮಾತನ್ನು ಕೇಳಿ ಅವರು ಈ ಮಾತನ್ನು ಕೇಳಿ ಆತನನ್ನು ಕೊಲ್ಲುವುದಕ್ಕಾಗಿ ಕಲ್ಲು ತೆಗೆದುಕೊಳ್ಳಲು ಆತನನ್ನು ಕೊಲ್ಲುವುದಕ್ಕಾಗಿ ಕಲ್ಲು ತೆಗೆದುಕೊಳ್ಳಲು ಯೇಸು ಅಡಗಿಕೊಂಡು ದೇವಾಲಯದೊಳಗಿಂದ ಹೊರಟು ಹೋದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ಓದಿಕೊಂಡಿರುವಂಥ ವೇದ ಭಾಗದಲ್ಲಿ ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 59ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ, ಯೇಸು ಕ್ರಿಸ್ತನು ಯಾವಾಗ ದೇವಾಲಯದಲ್ಲಿ ನಿಂತು ಆತನ ಪ್ರಸಂಗ ಮಾಡ್ತಾ ಇದ್ದನೋ, ಯಾವಾಗ ಯೇಸು ಕ್ರಿಸ್ತನು ದೇವಾಲಯದಲ್ಲಿ ನಿಂತು ಧರ್ಮಶಾಸ್ತ್ರವನ್ನು ಉಪದೇಶ ಮಾಡ್ತಾ ಇದ್ದನೋ, ನಾವು ನೋಡ್ತೇವೆ ಯೇಸು ಕ್ರಿಸ್ತನು ದೇವರ ವಾಕ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ, ಆತನು ಧರ್ಮೋಪದೇಶ ಮಾಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಮಾತುಗಳು ಇಷ್ಟವಾಗದಂಥ ಜನರು, ಯೇಸು ಕ್ರಿಸ್ತನ ಉಪದೇಶವನ್ನು ಒಪ್ಪದಂಥ ಜನರು ನಾವು ನೋಡ್ತೇವೆ ಯೇಸುವನ್ನು ದ್ವೇಷಿಸಿ ಯೇಸು ಕ್ರಿಸ್ತನನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಅಲ್ಲಿ ಎದ್ದರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯೇಸು ಕ್ರಿಸ್ತನನ್ನು ಸಾಯಿಸಬೇಕು, ಯೇಸು ಕ್ರಿಸ್ತನನ್ನು ಮುಗಿಸಬೇಕು ಎಂಬುದಾಗಿ ಅಲ್ಲಿದ್ದಂಥ ಜನರೇ ಕಲ್ಲು ತೆಗೆದುಕೊಂಡು ಆತನು ಸಾಯಿಸಲು ಬಂದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಒಂದು ವಿಚಿತ್ರವಾದಂಥ ಪದ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಅಲ್ಲಿಂದ ತಪ್ಪಿಸಿಕೊಂಡು ಹೋದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ಈ ವಾಕ್ಯ ನನಗೆಷ್ಟೋ ವರ್ಷಗಳ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ನಾನು ಪ್ರಾರಂಭದಲ್ಲಿ ರಕ್ಷಣೆ ಹೊಂದಿದಾಗ ಪ್ರತಿದಿನ ಬೈಬಲ್ ಓದಂಥ ಸಂದರ್ಭದಲ್ಲಿ ಯಾವಾಗ ಈ ವಚನ ಬರ್ತದೋ, ಯಾವಾಗ ಈ ವಾಕ್ಯ ಬರ್ತದೋ, ಅವಾಗ ನನ್ನ ಮನಸ್ಸಿನಲ್ಲಿ ನಾನೇನು ಅಂದ್ಕೊಳ್ತಾ ಇದ್ದೆಪ್ಪ ಅಂತಂದರೆ, ಯೇಸು ಕ್ರಿಸ್ತನು ಕೂಡ ಕೈಲಾಗಲಾರದೆ ದೇವರಿದ್ದಂಗೆ ಕಾಣಿಸ್ತಾನೆ. ಯಾಕಂದರೆ ದೇವರಂದರೆ ನಾಶ ಮಾಡಿಬಿಡ್ಬೇಕಲ್ಲ, ದೇವರಂತಂದರೆ ಶಿಕ್ಷೆ ಕೊಡಬೇಕಲ್ಲ, ದೇವರಂದರೆ ಶಾಪ ಬರಬೇಕಲ್ಲ. ಆದರೆ ಅನೇಕ ದಿನಗಳು, ಅನೇಕ ವರ್ಷಗಳು ಈ ವಾಕ್ಯದಲ್ಲಿರುವಂಥ ಅರ್ಥ, ಈ ವಾಕ್ಯದಲ್ಲಿರುವಂಥ ಮರ್ಮ ನನಗೆ ತಿಳಿಲಾರದೆ ನಾನೇ ಹೃದಯದಲ್ಲಿ ಒದ್ದಾಡ್ತಾ ಇದ್ದೆ ಅಂತೇಳಿ. ಆದರೆ ನನ್ನ ಪ್ರೀತಿದವರ ಮಕ್ಕಳೇ, ಯಾವಾಗ ನಾನು ಈ ಪ್ರಶ್ನೆ ಇಟ್ಕೊಂಡು ದೇವರ ವಾಕ್ಯವನ್ನು ಪ್ರತಿದಿನ ಧ್ಯಾನ ಮಾಡುತ್ತಾ, ದೇವರ ವಾಕ್ಯವನ್ನು ಪ್ರತಿದಿನ ಕೇಳುತ್ತಾ, ದೇವರ ವಾಕ್ಯದಲ್ಲಿ ಆನಂದ ಪಡುತ್ತಾ, ಅದನ್ನೇ ಆಹಾರವಾಗಿ ನಾನು ಪ್ರತಿದಿನ ಯಾವಾಗ ಭುಜಿಸ್ತಾ ನಾನು ಬರ್ತಾ ಇದ್ದೇನೋ, ಅದನ್ನು ತಿಂತಾ ನಾನು ಬರ್ತಾ ಇದ್ದೇನೋ, ಅದನ್ನು ಧ್ಯಾನ ಮಾಡ್ತಾ ಬರ್ತಾ ಇದ್ದೇನೋ, ದೇವರು ಒಂದು ಅದ್ಭುತವಾದಂಥ ಪಾಠ ನಾನು ಕಲಿಸಿದನು. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ನಾವು ನೋಡ್ತೇವೆ ಈ ಲೋಕದಲ್ಲಿ ದೇವರು ನಮ್ಮನ್ನು ಅನ್ಯ ಜನರು ವಾಸ ಮಾಡುವಂಥ ಸ್ಥಳದಲ್ಲಿ ನಮ್ಮ ನಿವಾಸಗಳನ್ನು ನಾವು ಸ್ಥಾಪನೆ ಮಾಡ್ಕೊಂಡಿದ್ದೇವೆ ಅಂತೇಳಿರಿ. ಹಲ್ಲೆಲೂಯಾ. ನೀವು ಕೀರ್ತನೆ 120ನೇ ಅಧ್ಯಾಯ 5ನೇ ವಚನ ನೀವು ಮನೆಗೆ ಒಂದೇಳಿ ಓದಿದ್ರಪ್ಪ ಅಂದರೆ, ಅಲ್ಲಿ ಇಸ್ರಾಯೇಲರು ಕೇದಾರಿನಲ್ಲಿ, ಮೇಕೇಶಿನಲ್ಲಿ ಪರದೇಶಿಗಳಾಗಿರ್ತಾರೆ. ನಾವು ನೋಡ್ತೇವೆ ಇಸ್ರಾಯೇಲ್ ಜನರು, ದೇವರನ್ನು ಆರಾಧನೆ ಮಾಡುವಂಥ ಜನರು, ಒಂದು ಸಮಯ ಬರ್ತದೆ, ಒಂದು ಸಂದರ್ಭ ಬರ್ತದೆ, ಮೇಷೇಕಿನಲ್ಲಿ, ಕೇದಾರಿನಲ್ಲಿ ಅವ್ರನ್ನ ನೋಡ್ತೇವೆ ಪರದೇಶಿಗಳಾಗಿ ಅವರ ಒಂದು ನಿವಾಸ ಸ್ಥಾನವನ್ನು ಅನ್ಯ ಜನರ ಮಧ್ಯದಲ್ಲಿ ಏರ್ಪಡಿಸಿಕೊಳ್ಳುವಂಥ ಸಂದರ್ಭ ಬರ್ತದೆ. ಯಾವಾಗ ದೇವರನ್ನು ಆರಾಧಿಸುವಂಥ ಈ ಜನರಿಗೆ ಪರದೇಶಿಗಳಾಗಿ ಯಾವಾಗ ಮೇಕೇಶಿನಲ್ಲಿ, ಯಾವಾಗ ಕೇದಾರಿನಲ್ಲಿ ತಮ್ಮ ಗುಡಾರಗಳನ್ನು ಹಾಕಿಕೊಂಡು ಅನ್ಯ ಜನಾಂಗದ ಮಧ್ಯದಲ್ಲಿ ನಿವಾಸ ಮಾಡುವಂಥ ಪರಿಸ್ಥಿತಿ ಬರ್ತದೋ, ಅಲ್ಲಿ ಏನೈತಿ ನಮಗೆ ದೇವ್ರ ವಾಕ್ಯ ನೋಡ್ಸಂದ್ಲಿ, ಅನ್ಯ ಜನರು ಯಾವ ರೀತಿಗಿರ್ತಾರಪ್ಪ ಅಂತಂದರೆ, ಬಾಯಿ ತೆರೆದರೆ ಕಾಲೆತ್ತಿ ಜಗಡಕ್ಕೆ ಬರುವಂಥ ಜನರಲ್ಲಿ ಇರ್ತಾರೆ ಅಂತೇಳಿರಿ. ಹಲ್ಲೆಲೂಯಾ. ಆ ಒಂದು ಕೇದಾರಿನಲ್ಲಿ, ಆ ಒಂದು ಮೇಕೇಶಿನಲ್ಲಿ ಈ ಇಸ್ರಾಯೇಲರು ಪರದೇಶಿಗಳಾಗಿ ಅಲ್ಲಿ ವಾಸ ಮಾಡುವಂಥ ಸ್ಥಳದಲ್ಲಿ ಎಂಥ ಜನರು ಇರ್ತಾರಪ್ಪ ಅಂತಂದರೆ, ಅವರು ಸಮಾಧಾನದ ಜನರಿರುವುದಿಲ್ಲ, ಅವರು ಶಾಂತಿ ಅನುಭವಿಸುವುದಿಲ್ಲ. ಅಲ್ಲಿರುವಂಥ ಜನರು ಹೆಂಗಿರ್ತಾರಪ್ಪ ಅಂದರೆ, ಮಾತೆತ್ತಿದ್ರೆ ಸ್ವಲ್ಪ ಮಾತಿಗೆ ಅವರು ಜಗಳಕ್ಕೆ ಬರುವಂಥ ಜನರಲ್ಲಿ ವಾಸ ಮಾಡ್ತಾರೆ ಅಂತೇಳಿರಿ. ಹಲ್ಲೆಲೂಯಾ. ಅಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ಓ ದೇವರೇ, ಅಯ್ಯೋ ನಾನು ಕೇದಾರಿನಲ್ಲಿ ಉಳಿಬೇಕಾಯ್ತಲ್ಲ, ಈಗೋ ನಾನು ಮೇಷೇಕಿನಲ್ಲಿ ವಾಸ ಮಾಡಬೇಕಾಯ್ತಲ್ಲ, ಈಗೋ ನಾನಾದರೂ ಸಮಾಧಾನ ಪ್ರಿಯನಾಗಿದ್ದೇನೆ, ಇವರಾದರೂ ಬಹಳ ಗಲಿಬಿಲಿಗೆ ಕಾರಣ ಅಂತ ಜನಾಂಗವಾಗಿದ್ದಾರೆ ಎಂಬುದಾಗಿ ದೇವ ಜನರಲ್ಲಿ ಎಷ್ಟೋ ಒದ್ದಾಡೋದನ್ನು ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದನ್ನು ವಾಕ್ಯ ಓದಿ ನಾವು ಮುಂದೆ ಹೋಗೋಣ. ಯಾರಾದರೂ ಓದ್ರಿ ಕೀರ್ತನೆ 120ನೇ ಅಧ್ಯಾಯ 5ನೇ ವಚನ ಓದಿ ನನಗೆ ಸಹಾಯ ಮಾಡ್ತೀರಾ? ಕೀರ್ತನೆ 120ನೇ ಅಧ್ಯಾಯ 5ನೇ ವಚನ ದಯವಿಟ್ಟು ಯಾರಾದರೂ ಒಬ್ಬರು ಓದಿ ನನಗೆ ಸಹಾಯ ಮಾಡ್ರಿ. ಅಯ್ಯೋ ನಾನು ಮೇಷೇಕಿನವರಲ್ಲಿ ತಂಗಬೇಕಲ್ಲ, ಕೇದಾರಿನವರ ಪಾಳೆಗಳಲ್ಲಿ ವಾಸಿಸಬೇಕಾಯ್ತಲ್ಲ, ಕೇದಾರಿನ ಪಾಳೆಯವರದಲ್ಲಿ ವಾಸಿಸಬೇಕಾಯ್ತಲ್ಲ. ಸಮಾಧಾನವನ್ನು ಹಗೆ ಮಾಡುವವರೊಳಗಿದ್ದು ಇದ್ದು ಸಾಕಾಯಿತು, ಇದ್ದು ನನಗೆ ಸಾಕಾಯ್ತು. ನಾನು ಸಮಾಧಾನ ಪ್ರಿಯನು. ಅವರು ಮಾತಾಡಿದರೆ ಯುದ್ಧಕ್ಕೆ ಬರುತ್ತಾರೆ. ಮಾತಾಡಿದರೆ ಅದಕ್ಕೆ ಬರ್ತಾರಂತ. ನಾವು ನೋಡ್ತೇವೆ
ಇಸ್ರಾಯೇಲರು ಒಂದು ಸಮಯದಲ್ಲಿ ಎಲ್ಲಿ ವಾಸ ಮಾಡ್ತಾರಂದರೆ, ಎಲ್ಲಿ ಪರದೇಶಿಗಳಾಗಿರ್ತಾರಪ್ಪ ಅಂತಂದರೆ ಕೇದಾರಿನಲ್ಲಿ, ಮೇಕೆಸಿನಲ್ಲಿ ಇರಬೇಕಾಗ್ತದೆ. ತಮ್ಮ ನಿವಾಸವನ್ನು, ತಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕಾಗ್ತದೆ. ಆದರೆ ಅಲ್ಲಿ ಜನರು ಹೆಂಗಿರ್ತಾರಂತೆ, ಅವರು ಸಮಾಧಾನ ಪ್ರಿಯರಲ್ಲ. ಅಲ್ಲಿದ್ದಂಥವರೆಲ್ಲ ಅವ್ರ ಅಕ್ಕಪಕ್ಕ ಇದ್ದವ್ರು ಹೆಂಗಿದ್ರಂತ, ಕಲಹ ಪ್ರಿಯರಾಗಿದ್ರಂತ. ಮಾತೆತ್ತಿದ್ರೆ ಜಗಳಕ್ಕೆ ಬರುವಂಥ ಜನರಿದ್ದರಂತ ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಅಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ಅಯ್ಯೋ ನಾವು ಕೇದಾರಿನಲ್ಲಿ ಉಳಿಯಬೇಕಾಯ್ತಲ್ಲ ಎಂಬುದಾಗಿ ಅವ್ರು ಹೇಳ್ತಾಯಿದ್ರೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ಈ ಲೋಕ ಅಂತಕ್ಕಂಥ ಈ ಪ್ರಾಂತದಲ್ಲಿ ನಾವು ಎಂಥ ಸ್ಥಳದಲ್ಲಿ ನಾವಿದ್ದೇವಪ್ಪ ಅಂತಂದರೆ, ನಾವು ಕೂಡ ಅನ್ಯ ಜನಾಂಗದ ಮಧ್ಯದಲ್ಲಿ ನಾವು ಕೂಡ ನಿವಾಸ ಮಾಡ್ತಾ ಇದ್ದೀವಿ ಅಂತೇಳಿ. ಅನ್ಯ ಜನಾಂಗದ ಮಧ್ಯದಲ್ಲಿ ನಾವು ಕೂಡ ನಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದೀವಿ ಅಂತೇಳಿ. ಅನ್ಯ ಜನಾಂಗದ ಮಧ್ಯದಲ್ಲಿ ನಾವು ಕೂಡ ನಮ್ಮ ಕುಟುಂಬಗಳನ್ನು ಕಟ್ಕೊಳ್ತಾ ಇದ್ದೀವಿ. ಅನ್ಯ ಜನಾಂಗದ ಮಧ್ಯದಲ್ಲಿ, ದೇವರನ್ನು ಅರಿಯದಂಥ ಜನಾಂಗದ ಮಧ್ಯದಲ್ಲಿ, ಸತ್ಯವನ್ನು ಪ್ರೀತಿಸಿದಂಥ ಜನಾಂಗದ ಮಧ್ಯದಲ್ಲಿ, ಸತ್ಯವನ್ನು ದ್ವೇಷಿಸುವಂಥ ಜನಾಂಗದ ಮಧ್ಯದಲ್ಲಿ, ಸತ್ಯವನ್ನು ನಂಬದಿರುವಂಥ, ಸುಳ್ಳನ್ನು ನಂಬುವಂಥ ಮತ್ತು ಮಾತೆತ್ತಿದ್ರೆ ಕಾಲು ಕಿತ್ತಿ ಜಗಳಕ್ಕೆ ಬರುವಂಥ, ಕಲಹವನ್ನು ಎಬ್ಬಿಸುವಂಥ ಜನರ ಮಧ್ಯದಲ್ಲಿ ನಾನು ನೀನಿನ ನಿವಾಸಗಳನ್ನು ಕಟ್ಕೊಂಡಿದ್ದೇವೆ ಅಂತೇಳಿ. ನಾನು ನೀನು ನಿವಾಸ ಮಾಡುವಂಥ ಸ್ಥಳ ಅದು ಸಾಮಾನ್ಯವಾದಂಥ ಸ್ಥಳ ಅಲ್ಲ. ನಾವೆಲ್ಲರೂ ಕೂಡ ಅನ್ಯ ಜನರು ವಾಸ ಮಾಡುವಂಥ ಸ್ಥಳದಲ್ಲಿ ನಾನು ನೀನು ನಿವಾಸ ಸ್ಥಾನಗಳನ್ನು ಕಟ್ಕೊಂಡಿದ್ದೇವೆ ಅಂತೇಳಿ. ಹಲ್ಲೆಲೂಯಾ. ಯಾವ ರೀತಿಗೆ ಇಸ್ರಾಯೇಲರು ಕೇದಾರ್ನಲ್ಲಿ ಪರದೇಶಿಗಳಾಗಿದ್ದರು, ಅದೇ ರೀತಿಗೆ ನಾವು ಕೂಡ ಈ ಲೋಕ ಅಂತಕ್ಕಂಥ ಅರಣ್ಯದಲ್ಲಿ ನಾವು ಕೂಡ ಪರದೇಶಿಗಳಾಗಿದ್ದೀವಿ. ನಾವು ಕೂಡ ಯಾತ್ರಿಕರಾಗಿದ್ದೀವಿ. ನಾವು ಎಲ್ಲಿ ಯಾವ ಸ್ಥಳದಲ್ಲಿದ್ದೀವಪ್ಪ ಅಂತಂದರೆ, ಹಗೆತನವನ್ನು ಸಾಧಿಸುವಂಥ, ನಾವು ನೋಡ್ತೇವೆ ಶಾಂತಿಯನ್ನು ಬಯಸದಿರುವಂಥ ಕಲಹ ಪ್ರಿಯರ ಮಧ್ಯದಲ್ಲಿ ನಾನು ಇನ್ನೂ ಇವತ್ತು ಜೀವಿಸ್ತಾ ಇದ್ದೀವಿ ಅಂತೇಳಿ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಪಕ್ಕದವರಿಂದ ಅನೇಕ ನಾವು ಜಗಳಗಳನ್ನು ನಾವು ನೋಡ್ತೀವಲ್ಲ, ಅನೇಕ ಸಲ ನೋಡ್ತೀವಿ ನಾವು. ಕಾರಣ ಏನಪ್ಪ ಅಂತಂದರೆ, ನಮ್ಮ ನಿವಾಸ ಸ್ಥಾನಗಳು ಇಸ್ರಾಯೇಲರಂತೆ ಕೇದಾರಿನಲ್ಲಿ, ಮೇಷೆಕಿನಲ್ಲಿ ಯಾವ ರೀತಿಗೆ ಅವರು ಇದ್ರೋ ಆ ರೀತಿಗೆ ನಾವು ಕೂಡ ಈ ಲೋಕದಲ್ಲಿ ನಮ್ಮನ್ನು ಹಗೆ ಮಾಡುವಂಥ ಜನಾಂಗದ ಮಧ್ಯದಲ್ಲಿ ನಾವು ಕೂಡ ವಾಸ ಮಾಡ್ತಾ ಇದ್ದೀವಿ. ಹಾಗಾದರೆ ಇಂಥ ಜನರ ಮಧ್ಯದಲ್ಲಿ ನಮ್ಮ ನಿವಾಸ ಸ್ಥಾನಗಳಿವೆಯಪ್ಪ ಅಂತಂದರೆ, ಇಂಥ ಜನರ ಮಧ್ಯೆ ನಾವು ವಾಸ ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಈ ಜನರ ಮಧ್ಯೆ ನಾವು ಬದುಕನ್ನು ನಾವು ಕಟ್ಕೊಂಡಿದ್ದೀವಪ್ಪ ಅಂತಂದರೆ, ಹಾಗಾದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ಮಾತೆತ್ತದಿರೋರು ಕಾಲು ಕಿತ್ತು ಜಗಳಕ್ಕೆ ಬರುವಂಥ, ಗಲಾಟೆ ಮಾಡುವಂಥ ಜನರ ಮಧ್ಯದಲ್ಲಿ ನಾವು ಇದ್ದೀವಪ್ಪ ಅಂತಂದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ಪ್ರತಿದಿನ ನಾವು ಎಷ್ಟಂತವ್ರ ಜೊತೆ ಗಲಾಟೆ ಮಾಡ್ಬೇಕು ಸಾಧ್ಯ ಅದ ರೀ? ಹಾಂ, ಪ್ರತಿದಿನ ನಾವು ಅವ್ರ ಜೊತೆ ಗಲಾಟೆ ಮಾಡೋಕ್ಕೆ ಸಾಧ್ಯದ ರೀ? ಪ್ರತಿದಿನ ಅವ್ರ ಜೊತೆ ಯುದ್ಧ ಮಾಡೋಕ್ಕೆ ಸಾಧ್ಯದನ? ಪ್ರತಿದಿನ ಅವ್ರ ಜೊತೆ ನಾವು ಹೋರಾಡಲಿಕ್ಕೆ ಸಾಧ್ಯ ಇದನ? ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ದೇವರ ಮಕ್ಕಳಾದಂಥ ನಮಗೆ, ವಿಶ್ವಾಸಿ ಮಕ್ಕಳಾಗಿರುವಂಥ ನಮಗೆ, ಆತ್ಮೀಯ ಜನಾಂಗವಾಗಿರುವಂಥ ನಮಗೆ ದೇವರು ಒಂದು ಅದ್ಭುತವಾದಂಥ ಪಾಠ ಯೋಹಾನ್ ಬರೆಸುವಾರ್ತೆ 8ನೇ ಅಧ್ಯಾಯ 59ನೇ ವಚನದಲ್ಲಿ ಒಂದು ಸುಂದರವಾದಂಥ ಪಾಠ ಕಲಿಸ್ತಾ ಇದ್ದೇನೆ. ಅಲ್ಲಿ ಎಲ್ಲರೂ ಕೂಡ ಯೇಸು ಕ್ರಿಸ್ತನ ಮಾತನ್ನು ಇಷ್ಟಪಡದೆ ಆತನ ಧರ್ಮಶಾಸ್ತ್ರವನ್ನು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ದೇವಾಲಯದ ಕಲ್ಲು ತೆಗೆದುಕೊಂಡು ಆತನನ್ನು ಹೊಡೆಯುವುದಕ್ಕೆ ಬಂದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನಲ್ಲಿ ಯಾಕೆ ತಪ್ಪಿಸಿಕೊಂಡು ಹೋದನೆ ಎಂಬುದಾಗಿ ದೇವರ ವಾಕ್ಯದ ನೋಡೋ ಸಂದರ್ಭದಲ್ಲಿ ನನ್ನ ಪ್ರೀತಿದವರ ಮಕ್ಕಳೇ, ಈ ಅಧ್ಯಾಯ, ಈ ವಚನ ಯೇಸು ಕ್ರಿಸ್ತನ ನಮಗೆ ಏನನ್ನಲ್ಲಿ ಕಲಿಸ್ತಾನಪ್ಪ ಅಂತಂದರೆ, ಯಾಕೆ ಯೇಸು ಕ್ರಿಸ್ತನು ಓಡಿ ಹೋದನು, ಯಾಕೆ ಯೇಸು ಕ್ರಿಸ್ತನ ತಪ್ಪಿಸಿಕೊಂಡನಪ್ಪ ಅಂತಂದರೆ ಆತನಲ್ಲಿ ಶಕ್ತಿ ಸಾಮರ್ಥ್ಯ ಇಲ್ವಾ? ನಾವು ನೋಡ್ತೇವೆ, ಆತನು ಭೂಮಿ ಆಕಾಶಗಳನ್ನು ಉಂಟು ಮಾಡೋಂಥ ದೇವರು, ಆತನು ಸರ್ವಶಕ್ತನ ಅಂತ ದೇವರು, ಆತನು ಸರ್ವಸೃಷ್ಟಿಗೊಡೆನ ಅಂತ ದೇವರು, ಆತನು ಶೂನ್ಯದಿಂದ ಆತನು ಸಮಸ್ತವನ್ನು ಉಂಟು ಮಾಡಿದಂಥ ದೇವರು, ಆತನು ಕೇವಲ ಬಾಯಿ ಮಾತಿನಿಂದ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂಥ ದೇವರು. ಜ್ಞಾನ ಪುಸ್ತಕದಲ್ಲಿ ನೋಡ್ತೇವೆ, ಆತನು ನೀರನ್ನು ತಡೆದನಪ್ಪ ಅಂದರೆ ನೆಲವು ಒಣಗಿ ಹೋಗ್ತದೆ ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರ ನಾವು ನೋಡ್ತೇವೆ, ಇಡೀ ಸೃಷ್ಟಿಯನ್ನು ಆತನು ಪರಾಂಬರಿಸುವಂಥ ದೇವರು. ನಾವು ನೋಡ್ತೇವೆ, ಆತನು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದಂಥ ಸಂದರ್ಭದಲ್ಲಿ ಗಾಳಿಯನ್ನು ಗದರಿಸಿದಂಥ ದೇವರು, ಸಮುದ್ರವನ್ನು ಗದರಿಸಿದಂಥ ದೇವರು. ನಾವು ನೋಡ್ತೇವೆ, ಇಷ್ಟೊಂದು ಸಾಮರ್ಥ್ಯ ಇರುವಂಥ ದೇವರು ಅವರ ಮಧ್ಯದಿಂದ ಯಾಕೆ ಹೊರಟು ಹೋದನೆಂಬುದಾಗಿ ದೇವರ ವಾಕ್ಯ ನೋಡ್ತಾ ಸಂದರ್ಭದಲ್ಲಿ ನನ್ನ ಪ್ರೀತಿದವರ ಮಕ್ಕಳೇ, ಈ ವಚನ ಭಾಗದಿಂದ ದೇವರು ನನಗೆ ಏನು ಕಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಯಾವಾಗ ಇಂಥ ಪರಿಸ್ಥಿತಿಗಳು ಬರ್ತವೋ, ಯಾವಾಗ ನಮಗೆ ಹಿಂಸೆಗಳು ಬರ್ತವೋ, ಯಾವಾಗ ನಮಗೆ ಈ ರೀತಿಗೆ ವಿರೋಧಗಳು ಬರ್ತವೋ, ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ, ನಾವು ಏನು ಮಾಡಬೇಕಂದ್ರೆ ನಮ್ಮಷ್ಟಕ್ಕೆ ನಾವೇ ಒಂದು ಆತ್ಮೀಯ ಬೌಂಡ್ರಿಯನ್ನು ಕಟ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ನಮ್ಮಷ್ಟಕ್ಕೆ ನಾವು ಆತ್ಮೀಯವಾದ ಒಂದು ಗೋಡೆಯನ್ನು ನಿರ್ಮಾಣ ಮಾಡ್ಕೊಳ್ಬೇಕು. ಯೇಸು ಕ್ರಿಸ್ತನ ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ.
ಯೇಸು ಸ್ವಾಮಿ ಅದನ್ನೇ ಹೇಳ್ತಾ ಇದ್ದೇನೆ. ಅವರು ಕಲ್ಲೆಸೆದು ಕೊಲ್ಲೋದಕ್ಕೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಆತನು ತಪ್ಪಿಸಿಕೊಂಡು ಹೋದನು, ಆತನು ಮರೆಯಾಗಿ ಹೋದನಂದ್ರೆ ಅರ್ಥನಪ್ಪ ಅಂತಂದರೆ ಯೇಸು ಕ್ರಿಸ್ತನ ಹತ್ರ ಸಾಮರ್ಥ್ಯ ಇಲ್ಲ, ಶಕ್ತಿ ಇಲ್ಲ, ಆತನ ಕೈಯಿಂದ ಆಗೋದಿಲ್ಲ ಅಂತಲ್ಲ, ನನಗೂ ನಿನಗೂ ಪಾಠ ಕಲಿಸಬೇಕೆಂಬುದಾಗಿ ನಮ್ಮ ಜೀವಿತದಲ್ಲಿ ಇಂಥ ವಿರೋಧಗಳು ಬಂದಂಥ ಸಂದರ್ಭದಲ್ಲಿ, ನಮ್ಮ ಜೀವಿತದಲ್ಲಿ ಇಂಥ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ, ನಮ್ಮ ಜೀವಿತದಲ್ಲಿ ಹಿಂಸೆ ಬಂದಂಥ ಸಂದರ್ಭದಲ್ಲಿ, ಲೋಕ ನಮ್ಮನ್ನು ದ್ವೇಷ ಮಾಡುವಂಥ ಸಂದರ್ಭದಲ್ಲಿ, ಲೋಕ ನಮ್ಮನ್ನು ಹಗೆತನ ಮಾಡುವಂಥ ಸಂದರ್ಭದಲ್ಲಿ ನಾವು ಲೋಕದೊಂದಿಗೆ ಹೋರಾಡದೆ, ಲೋಕಸ್ಥರೊಂದಿಗೆ ಕಾದಾಟ ಮಾಡದೆ, ಅವನು ನನಗೆ ಮಾಡಿದಂತೆ ನಾನು ಕೂಡ ಅವನಿಗೆ ಮಾಡುವೆನೆಂಬುದಾಗಿ ಮುಯಿಗೆ ಮುಯಿ ತೀರಿಸಿದಂತೆ, ಕೈಗೆ ಕೈ, ಕಾಲಿಗೆ ಕಾಲು, ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣೆಂಬುದಾಗಿ ನಾವು ಪ್ರತಿ ವಿಷಯದಲ್ಲಿ ನಾವು ಮುಂದಾಗಿ ನಾವು ಇತರೊಡನೆ ಕಾಲು ಕೆದರಿ ಜಗಳ ಮಾಡದಂತೆ, ನಾವು ಕೂಡ ಅವರಂತೆ ಕಲಹ ಪ್ರಿಯರಾಗದಂತೆ ನಾವು ಸಮಾಧಾನ ಪ್ರಿಯರಾಗಿ ಈ ಲೋಕದಲ್ಲಿ ನಮ್ಗೆ ಗುರ್ತೇನಪ್ಪ ಅಂತಂದರೆ, ಇಂಥ ಸಂದರ್ಭ ಬಂದಾಗ, ಇಂಥ ಸ್ಥಿತಿಗಳು ಬಂದಾಗ, ಇಂಥ ಜನರ ನಮ್ಮ ಎದುರುಗಡೆ ಬಂದ ಸಂದರ್ಭದಲ್ಲಿ ನಾವೇನು ಮಾಡ್ಬೇಕಂದ್ರೆ, ಯೋಹಾನ್ ಬರೆಸುವ ವಾರ್ತೆ 8ನೇ ಅಧ್ಯಾಯ 59ನೇ ವಚನ ಪ್ರಕಾರವಾಗಿ ನಮ್ಮಷ್ಟಕ್ಕೆ ನಾವು ಆತ್ಮೀಯವಾದಂಥ ಗೋಡೆಯನ್ನು ನಾವು ನಿರ್ಮಾಣ ಮಾಡಿಕೊಂಡು ಮರೆಯಾಗಬೇಕಂತೇಳಿರಿ. ಹಲ್ಲೆಲೂಯಾ. ಇದು ಯೇಸು ಸ್ವಾಮಿ ನಮಗೆ ಕಲಿಸುವಂಥ ಪಾಠ ಅಂತೇಳಿರಿ. ಯೇಸು ಕ್ರಿಸ್ತನ ಕಲಿಸುವಂಥ ಅದ್ಭುತವಾದಂಥ ಪಾಠ. ಯಾಕೆ ವಿರೋಧಿಗಳು ಬಂದಾಗ, ಹಿಂಸಕರು ಬಂದಾಗ, ನಮಗಾಗದಂಥ ಜನ ನಮ್ಮ ಎದುರುಗಡೆ ವಿರೋಧವಾಗಿ ಇದ್ದಂಥ ಸಂದರ್ಭದಲ್ಲಿ ನಾವ್ಯಾಕೆ ತಪ್ಪಿಸಿಕೊಳ್ಳಬೇಕು, ನಾವ್ಯಾಕೆ ನಮ್ಮ ಒಂದು ಮೇರೆಯನ್ನು ಕಟ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯದ ಸಂದರ್ಭದಲ್ಲಿ ನನ್ನ ಪ್ರೀತಿದವ್ರ ಮಕ್ಕಳೇ, ಅದರಲ್ಲೇ ದೊಡ್ಡ ಆಶೀರ್ವಾದ ಅಡಗಿದೆ ಅಂತೇಳಿರಿ. ಹಲ್ಲೆಲೂಯಾ. ಅದರಲ್ಲಿ ಬಹುದೊಡ್ಡ ಆಶೀರ್ವಾದ ಅಡಗಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾನೆ, ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೀವಿ, ನೀವು ಮುಯಿಗೆ ಮುಯಿಯನ್ನು ತೀರಿಸಬೇಡ್ರಿ ಎಂಬುದಾಗಿ ಹೇಳಿದ್ದಾನೆ ಅಂತೇಳಿ. ನೀವು ಮುಯಿಗೆ ಮುಯಿ ತೀರಿಸಬೇಡ್ರಿ. ಯಾಕಂದರೆ ಏನೇ ಬಂದ್ರೂ ಕೂಡ ಅದನ್ನೇನು ಮಾಡ್ರಿ, ನನ್ನ ಮೇಲೆ ಬಿಡ್ರಿ. ಕಾರಣ ಏನಪ್ಪ ಅಂದರೆ, ಒಂದು ದಿವಸ ನಾನು ಬರ್ತೇನೆ, ನಾನು ಬಂದೇನು ಮಾಡ್ತಂದರೆ ಮುಯಿಗೆ ಮುಯಿ ನಾನು ತೀರಿಸ್ತೀನಿ, ಆ ಕೆಲಸ ನನಗೆ ಬಿಡ್ರಿ ಎಂಬುದಾಗಿ ದೇವರು ಹೇಳಿದಾನೆ ಅಂತೇಳಿ. ಒಂದು ವೇಳೆ ಈ ಲೋಕದಲ್ಲಿ ನಾವು ವಿಶ್ವಾಸಿಗಳಾಗಿದ್ದೇವ, ನಾವು ದೇವ್ರ ಮಕ್ಕಳಾಗಿದ್ದೇವ, ದೇವ ಜನಾಂಗವಾಗಿದ್ದೇವ, ಹಾಗಾದರೆ ಈ ಮಾತನ್ನು ನಾವು ಕೇಳಬೇಕು, ಆತನ ಮಾತನ್ನು ನಾವು ಅನುಸರಿಸಬೇಕು, ಆತನ ಮಾತಿನ ಮೇಲೆ ಭರವಸೆ ಇಟ್ಟು ಆತನು ಹೇಳಿದಂಥ ಈ ಆಜ್ಞೆಗೆ ಒಳಗಾಗಿ ಈ ಲೋಕದಲ್ಲಿ ನಮಗೆ ಎಷ್ಟೇ ನಮಗಾಗದಂಥ ಜನರು ನಮಗೆ ವಿರೋಧವಾಗಿ ಬಂದ್ರೂ ಕೂಡ, ನಮಗೆ ಎಷ್ಟೇ ವೈರಿಗಳು ಎದ್ರೂ ಕೂಡ, ನಮಗೆ ನಮ್ಮ ಶ್ರೇಯಸ್ಸನ್ನು ಬಯಸದೆ, ನಮ್ಮ ಅಭಿವೃದ್ಧಿಯನ್ನು ಬಯಸದೆ, ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥ ಜನರು ಎಷ್ಟೇ ಜನ ನಮ್ಮ ವಿರೋಧವಾಗಿ ಎದ್ರೂ ಕೂಡ, ಕಲಹಗಳನ್ನು ಬಿತ್ತಿದ್ರೂ ಕೂಡ ನಮ್ಮ ಜೀವಿತದಲ್ಲಿ ಏನು ಮಾಡ್ಬೇಕಂದ್ರೆ, ಇಂಥ ಜನರಪ್ಪ ಅಂತ ಗೊತ್ತ ತಕ್ಷಣ ನಾವೇನು ಮಾಡ್ಬೇಕಂದ್ರೆ, ನಮ್ಮನ್ನು ನಾವು ಅವರಿಂದ ಏನು ಮಾಡ್ಬೇಕಂದ್ರೆ ತಪ್ಪಿಸ್ಕೊಳ್ಬೇಕಂತೇಳಿ. ಏನು ಮಾಡ್ಬೇಕ್ರಿ? ತಪ್ಪಿಸ್ಕೊಳ್ಬೇಕು. ಯೇಸು ಕ್ರಿಸ್ತನ ಯಾವ ರೀತಿಯಲ್ಲಿ ತಪ್ಪಿಸಿಕೊಂಡನೋ, ಮರೆಯಾದನೋ, ಆ ರೀತಿಗೆ ನಾವು ಕೂಡ ಏನು ಮಾಡ್ಬೇಕಂದ್ರೆ, ಒಂದು ಆತ್ಮೀಯವಾದಂಥ ಗೋಡೆಯನ್ನು, ಒಂದು ಆತ್ಮೀಯವಾದಂಥ ಪ್ರಾಕಾರವನ್ನು, ಆತ್ಮೀಯವಾದಂಥ ಸರಹದ್ದನ್ನು ನಾವು ಏನು ಮಾಡ್ಬೇಕಂದ್ರೆ ನಮ್ಮಷ್ಟಕ್ಕೆ ನಾವು ಎಳೆದುಕೊಳ್ಬೇಕಂತೇಳಿರಿ. ಹಲ್ಲೆಲೂಯಾ. ಯಾವಾಗ ನಮ್ಮ ಜೀವಿತದಲ್ಲಿ ನಾವು ಇದನ್ನು ಮಾಡ್ತೀವೋ, ಯೇಸು ಕ್ರಿಸ್ತನನ್ನು ಯಾವಾಗ ನಾವು ಹಿಂಬಾಲಿಸ್ತೀವೋ, ಯೇಸು ಕ್ರಿಸ್ತನ ಮಾದರಿಯನ್ನು ನಾವು ಅನುಸರಿಸ್ತೀವೋ, ಯೇಸು ಕ್ರಿಸ್ತನ ಯೋಹಾನ್ ಬರೆಸುವ ವಾರ್ತೆ 8ನೇ ಅಧ್ಯಾಯ 59ನೇ ವಚನದಲ್ಲಿ ಯಾವ ರೀತಿ ತಪ್ಪಿಸಿಕೊಂಡು ಹೋದನೋ, ಆ ರೀತಿ ನಾವು ಕೂಡ ಇಂಥ ಜನರಿಂದ ತಪ್ಪಿಸಿಕೊಂಡು ಮುಯಿಗೆ ಮುಯಿ ತೀರಿಸೋದು ದೇವರಿಗೆ ನಾವು ಯಾವಾಗ ಬಿಡ್ತೀವೋ, ಆವಾಗ ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ಬರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಎಂಥ ಆಶೀರ್ವಾದ ಬರ್ತದೆ ನಿಮ್ಗೆ ಗೊತ್ತಾ ನನ್ನ ಪ್ರೀತಿದವ್ರ ಮಕ್ಕಳೇ? ಇಬ್ಬರು ವ್ಯಕ್ತಿಗಳಿಗೆ ನಿಮ್ಮ ಎದುರು ತರ್ತೀನಿ ನಾನು. ಮೊಟ್ಟ ಮೊದಲಾಗಿ ಅಬ್ರಹಾಮನಿಗೆ ನಿಮ್ಮ ಎದುರುಗಡೆ ತರ್ತೀನಿ ನಾನು. ಅಬ್ರಹಾಮನ ಜೀವಿತ ನೋಡ್ರಿ, ಅಬ್ರಹಾಮನ ಬದುಕು ನೋಡ್ರಿ, ಅಬ್ರಹಾಮನ ಒಂದು ವೈಖರಿ ನೋಡ್ರಿ, ಅಬ್ರಹಾಮನ ಯಾವ ರೀತಿಗಿದ್ದಾನೆ ಒಂದು ಸಲ ಆಲೋಚನೆ ಮಾಡಿರಿ. ಆದರೆ ನಾನು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಒಂದು ಸಲ ಅಬ್ರಹಾಮನ ದನ ಕಾಯೋರಿಗೂ ಲೋಟನ ದನ ಕಾಯೋರಿಗೆ ಏನು ಬರ್ತದ್ರಿ? ಏನು ಬರ್ತದ? ಅಬ್ರಹಾಮನ ದನ ಕಾಯೋರು ಲೋಟನ ದನ ಕಾಯೋರಿಗೆ ಏನು ಬರ್ತದ? ಜಗಳ ಬರ್ತದೆ. ಯಾವಾಗ ಅಬ್ರಹಾಮನ ದನಕ್ಕೆ ಲೋಟನ ದನಕ್ಕೆ ಜಗಳ ಬರ್ತದೋ ಆವಾಗ ನಾವು ನೋಡ್ತೇವೆ, ಅಬ್ರಹಾಮನು ನಾವು ನೋಡ್ತೇವೆ ಆತನ ಹತ್ರ ಇದ್ದಂಥ ಬುದ್ಧಿಯಿಂದ, ಆತನ ಹತ್ರ ಜ್ಞಾನದಿಂದ, ಆತನಂಥ ಸಾಮರ್ಥ್ಯದಿಂದ ಆತನ ಲೋಟನನ್ನು ಗದರಿಸಬಹುದಿತ್ತು. ಲೋಟನ ದನ ಕಾಯೋರನ್ನು ಕೂಡ ಏನು ಮಾಡಬೇಕಾಗಿತ್ತು? ಆತನು ಗದರಿಸಿ ಬುದ್ಧಿ ಹೇಳಬೇಕಾಗಿತ್ತು. ಏನು ಮಾಡ್ತಾ ಇದ್ರಿ? ಇದು ದೇವರು ಕರೆದ ನನ್ನ ಸಂಗಡ ಬಂದು ಆಶೀರ್ವಾದ ತಗೊಳ್ಳತ್ತಿದೆ, ಚೋಪ್ ಅನ್ಬೇಕಾಗಿತ್ತು, ಅಬ್ರಾಮ್ ಅನ್ಬೇಕಾಗಿತ್ತು. ಬಟ್ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಯಾವಾಗ ಅಬ್ರಹಾಮನ ಒಂದು ದನಕಾಯೋರಿಗೂ ಲೋಟನ ದನಕಾಯೋರಿಗೆ ಯಾವಾಗ ಜಗಳ ಬರ್ತದೋ ಆವಾಗ ನಾವು ನೋಡ್ತೇವೆ ಅಬ್ರಹಾಮ್ ಮಾಡಿದಂಥ ಒಂದು ಸುಂದರವಾದ ಕೆಲಸ ಏನಪ್ಪ ಅಂತಂದರೆ, ಆತನು ಲೋಟನನ್ನು ಕರೆದೊಂದು ಮಾತಾಡ್ತಾನೆ, ಬ್ರದರ್ಸ್, ನಾವು ಸಹೋದರರಾಗಿದ್ದೀವಿ, ನಾವು ಜಗಳ ಮಾಡೋದು, ಗಲಾಟೆ ಮಾಡೋದು, ಮನಸ್ತಾಪ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಅದಕ್ಕೋಸ್ಕರಾಗಿ ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗ್ತೀನಿ, ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗ್ತೀನಿ ಎಂಬುದಾಗಿ ಅಬ್ರಹಾಮನು ನಾವು ನೋಡ್ತೇವೆ ಲೋಟನಿಗೆ ಚಾಯ್ಸ್ ಕೊಟ್ಟನೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ.
ಅಂದರೆ ಇದರ ಅರ್ಥ ಅಬ್ರಹಾಮನ ಹತ್ರ ಶಕ್ತಿ ಇಲ್ಲ, ಅಬ್ರಹಾಮನ ಹತ್ರ ಸಾಮರ್ಥ್ಯ ಇಲ್ಲ. ಲೋಟನ ದನ ಕಾಯೋರಿಗೆ ಅಂಜಿ ಅಬ್ರಹಾಮನಿಗೆ ತೀರ್ಮಾನ ಮಾಡ್ದನ? ಹೇಳ್ರಿ ನೋಡೋಣ. ಅಬ್ರಹಾಮನ ಹತ್ರ ಯಾವ ರೀತಿಗೆ ಯುದ್ಧ ಮಾಡುವಂಥ ಸೈನಿಕರಿದ್ರೆ, ಆತನ ಮನೆಯಲ್ಲಿ ಹುಟ್ಟಿ ಬೆಳೆದಂಥ 319 ಜನ ಯುದ್ಧ ಮಾಡುವಂಥ ಸೈನಿಕರಿದ್ರೆ ಅಬ್ರಹಾಮನ ಹತ್ರ. ಬಟ್ ನಾವು ನೋಡ್ತೇವೆ ಈ ಪಾಠ ಅಬ್ರಹಾಮ ನಮಗೆ ಏನು ಕಲಿಸ್ತಾನಪ್ಪ ಅಂತಂದರೆ, ಅಬ್ರಹಾಮ ನಮಗೆ ಏನು ಉಪದೇಶ ಮಾಡ್ತಾನಪ್ಪ ಅಂದರೆ, ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಬೇಕಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಬೇಕಪ್ಪ ಅಂತಂದರೆ, ನಾವು ನೋಡ್ತೇವೆ ಅಬ್ರಹಾಮನ ಒಂದು ಸುಂದರವಾದ ಪಾಠ ಕಲಿಸ್ತಾನೆ. ಆತನ ಹೇಳ್ತಾನೆ, ನೀನು ಎಡಗಡೆ ಹೋದ್ರೆ ನಾನು ಬಲಗಡೆ ಹೋಗ್ತೀನಿ, ನೀನು ಬಲಗಡೆ ಹೋದ್ರೆ ಎಡಗಡೆ ಹೋಗ್ತೀನಿ ಎಂಬುದಾಗಿ ಲೋಟನಿಗೆ ಚಾಯ್ಸ್ ಕೊಟ್ಟು ತನ್ನನ್ನು ತಾನು ಒಂದು ಸರಹದ್ದನ್ನು ಕಟ್ಕೊಂಡನು, ತನಗೆ ತಾನು ಒಂದು ಆತ್ಮೀಯ ಗೋಡೆಯನ್ನು ಕಟ್ಕೊಂಡು ಲೋಟನ ದನ ಕಾಯುವರಿಂದ ಆತನ ಮರೆಯಾದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾವಾಗ ಅಬ್ರಹಾಮನ ಈ ಕೆಲಸವನ್ನು ಮಾಡಿದನೋ, ಯಾವಾಗ ಅಬ್ರಹಾಮನ ಈ ಒಂದು ತನಗೆ ತಾನು ಲೋಟನ ದನ ಕಾಯುವರಿಗೆ ತನ್ನನ್ನು ತಾನು ಮಾಡಿಕೊಂಡು ಆತ್ಮೀಯ ಪ್ರಾಕಾರವನ್ನು, ಆತ್ಮೀಯ ಗೋಡೆಯನ್ನು ಕಟ್ಕೊಂಡು ಮರೆಯಾದನೋ, ತಕ್ಷಣ ದೇವರು ಬಂದು ಪ್ರತ್ಯಕ್ಷ ಆಗ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಅಬ್ರಹಾಮನೇ ಹೊರಗಡೆ ಬಾ, ಅಬ್ರಹಾಮನೇ ನೀನು ನಡಿಲಿಕ್ಕೆ ಪ್ರಾರಂಭ ಮಾಡು, ನೀನು ಕಾಲಿಡುವಂಥ ಸ್ಥಳ ಎಲ್ಲ ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ಲೋಟನ ದನ ಕಾಯುವರ ಜೊತೆ, ಒಂದು ವೇಳೆ ಲೋಟನ ಜೊತೆ ಅಬ್ರಹಾಮನು ಕಾಲು ಕೆದರಿ ಜಗಳಕ್ಕೆ ನಿಂತಿದ್ದನಪ್ಪ ಅಂದರೆ ಅಬ್ರಹಾಮನು ಆಶೀರ್ವಾದವನ್ನು ತಪ್ಪಿಸ್ಕೊಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನಾವು ಪ್ರೀತಿ ಇದ್ದರ ಮಕ್ಕಳೇ, ಅಬ್ರಹಾಮನು ಎಂಥ ಅದ್ಭುತವಾದಂಥ ಕೆಲಸ ಮಾಡಿದನಪ್ಪ ಅಂತಂದರೆ ನಾವು ನೋಡ್ತೇವೆ, ಆತನು ಬರುವಂಥ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇಬ್ರಿಯ ಪತ್ರಿಕೆಯಲ್ಲಿ ನಾವು ಮಾತನಾಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅಬ್ರಹಾಮನ ಕಣ್ಣು ಎದ್ರ ಮೇಲೆ ಇತ್ತು ರೀ? ಅಬ್ರಹಾಮನ ಕಣ್ಣು ಎಲ್ಲಿತ್ತು? ಅಬ್ರಹಾಮನ ಕಣ್ಣು ಬರುವಂಥ ಪ್ರತಿಫಲದ ಮೇಲೆ ಆತನ ಕಣ್ಣಿಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಪ್ರೀತಿದವ್ರ ಮಕ್ಕಳೇ, ಯಾವಾಗ ಅಬ್ರಹಾಮನು ಈ ಒಂದು ಮನಸ್ತಾಪ ಬಂದಾಗ, ಈ ಗಲಾಟೆ ಬಂದಾಗ, ಈ ಜಗಳ ಬಂದಾಗ ತನ್ನಷ್ಟು ತಾನು ಯಾವ ರೀತಿ ಯೇಸು ಕ್ರಿಸ್ತನಂತೆ ಮರೆ ಮಾಡಿಕೊಂಡನೋ, ಯೇಸು ಕ್ರಿಸ್ತನಂತೆ ತನ್ನನ್ನು ತಾನು ತಪ್ಪಿಸಿಕೊಂಡನೋ ನಾವು ನೋಡ್ತೇವೆ. ತಕ್ಷಣ ನಾವು ನೋಡ್ತೇವೆ ಅಬ್ರಹಾಮನ ಜೀವಿತದಲ್ಲಿ, ಅಬ್ರಹಾಮನ ಬದುಕಿನಲ್ಲಿ ದೇವರ ವಾಗ್ದಾನ ಎಷ್ಟು ಸಂಪೂರ್ಣವಾಗಿ ನೆರವೇರ್ತಪ್ಪ ಅಂತಂದರೆ, ದೇವರ ಅಬ್ರಹಾಮನಿಗೆ ಹೇಳ್ತಾನೆ, ನೀನು ನಡೆದಿದ್ದೆಲ್ಲ ಎಷ್ಟು ನೀನು ನಡಿತೀಯೋ, ಎಷ್ಟು ನೀನು ಪ್ರಯಾಣ ಮಾಡ್ತೀಯೋ, ಎಷ್ಟು ನಡಿತೀಯೋ, ನಡೆದಂಥ ಭೂಮಿಯೆಲ್ಲ ನೀನು ಕಾಲಿಡುವಂಥ ಸ್ಥಳ ಎಲ್ಲ ನಾನು ನಿನಗೆ ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಅಬ್ರಹಾಮನು ತನಗೆ ಆತ್ಮೀಯ ಗೋಡೆಯನ್ನು ಕಟ್ಕೊಂಡಿದ್ದರಿಂದ, ತನ್ನನ್ನು ತಾನು ಮರೆ ಮಾಡಿಕೊಂಡಿದ್ದರಿಂದ, ಜಗಳ ಮಾಡುವಂಥದ್ದು ತನ್ನನ್ನು ತಾನು ಮರೆಯಾಗಿದ್ದರಿಂದ ನಾವು ನೋಡ್ತೇವೆ ದೊಡ್ಡ ಆಶೀರ್ವಾದ ಪಡ್ಕೊಂಡು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಎರಡನೇ ವ್ಯಕ್ತಿನ ಮೆದುರುಗಡೆ ತಂದು ನಾನು ಸಂದೇಶವನ್ನು ಮುಗಿಸ್ಲಿ ನಾನು ಪ್ರಯತ್ನ ಮಾಡ್ತೀನಿ. ನಾವು ನೋಡ್ತೇವೆ ದಾವೀದನ ಜೀವಿತ ನಿಮ್ಮ ಮೆದುರುಗಡೆ ತರ್ತೀನಿ ನಾವು ನೋಡ್ತೇವೆ ದಾವೀದನು ಇನ್ನೇನು ತನ್ನ ಅರಣ್ಯದಲ್ಲಿರುವಂಥ ಎಲ್ಲ ಕಷ್ಟಗಳನ್ನು, ನಷ್ಟಗಳನ್ನು, ನಿಂದೆಗಳನ್ನು, ಅವಮಾನಗಳನ್ನು ಎಲ್ಲವನ್ನು ಆತನು ಅನುಭವಿಸಿ, ಅರಣ್ಯದಲ್ಲಿ ಎಲ್ಲ ಒಂದು ಸ್ಥಿತಿಗತಿಗಳನ್ನು, ಪರಿಸ್ಥಿತಿಗಳನ್ನು ಅನುಭವಿಸಿ ಆತನು ಒಂದು ಕುಲಕ್ಕೆ ಆತನ ರಾಜನಾಗ್ತಾನೆ, ಯೂದ ಗೋತ್ರಕ್ಕೆ ಆತನ ರಾಜನಾಗ್ತಾನೆ ಅಂತೇಳಿ. ಹಲ್ಲೆಲೂಯಾ. ಎಲ್ಲರೂ ನನ್ನ ಜೊತೆ ಇದ್ದೀರಾ? ದಾವೀದನು ತನ್ನ ಅರಣ್ಯ ಪ್ರಯಾಣ ಮುಗಿದ ಮೇಲೆ ನಾವು ನೋಡ್ತೇವೆ ಆತನು ಒಂದು ಕುಲಕ್ಕೆ, ಆತನು ಒಂದು ಗೋತ್ರಕ್ಕೆ ಆತನ ರಾಜನಾಗ್ತಾನೆ. ಅದು ಯಾವ ಕುಲ, ಯಾವ ಗೋತ್ರ ಅಂದರೆ ಯೂದ ಗೋತ್ರಕ್ಕೆ ಆತನ ರಾಜನಾಗಿರ್ತಾನೆ ಅಂತೇಳಿ. ಹಲ್ಲೆಲೂಯಾ. ಸೌಲನು ಸತ್ತ ನಂತರ ನಾವು ನೋಡ್ತೇವೆ ಯೂದ ಗೋತ್ರದವರು ಬಂದು ದಾವೀದನನ್ನು ತಮ್ಮ ರಾಜನಾಗಿ ಮಾಡ್ಕೊಳ್ತಾರೆ. ರಾಜನಾಗಿ ಮಾಡಿಕೊಂಡ ಮೇಲೆ ನಾವು ನೋಡ್ತೇವೆ ದಾವೀದನು ಸುಮಾರು 7 ವರ್ಷ ಯಹೂದ್ಯರ ಮೇಲೆ ಆತ ಅರಸರಾಗಿ ಆತನ ರಾಜನಾಗಿರ್ತಾನೆ. ಆದರೆ ನಾವು ನೋಡ್ತೇವೆ ಇನ್ನೇನು 8ನೇ ವರ್ಷ ಪ್ರಾರಂಭದಲ್ಲಿ ನಾವು ನೋಡ್ತೇವೆ, ಯಾವಾಗ ನಾವು ನೋಡ್ತೇವೆ ಆ ಒಂದು ರಾಜ್ಯದಲ್ಲಿ, ಆ ಒಂದು ದಾವೀದನ ರಾಜ್ಯದಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಎದುರಾಗ್ತಾವೆ. ಎಂಥ ಪರಿಸ್ಥಿತಿಗಳು ಬರ್ತವಪ್ಪ ಅಂತಂದರೆ ನಾವು ನೋಡ್ತೇವೆ ಇದ್ದಕ್ಕಿದ್ದಾಗ ಒಬ್ಬ ವ್ಯಕ್ತಿ ಮೇಲೆ ಹೇಳ್ತಾನೆ, ಆತನ ಹೆಸರು ಶಿಮ್ಮೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಯಾವಾಗ ದಾವೀದನ ಒಂದು ಆಸ್ಥಾನದಲ್ಲಿರುವಂಥ, ದಾವೀದನ ಒಂದು ರಾಜ್ಯದಲ್ಲಿರುವಂಥ ಒಬ್ಬ ಸಾಮಾನ್ಯವಾದಂಥ ಒಬ್ಬ ಶಿಮ್ಮೆ ಅನ್ನೋ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದರೆ ದಾವೀದನಿಗೆ ಆತನು ಶಪಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತೇಳಿ. ದಾವೀದನನ್ನು ಶಪಿಸಲಿಕ್ಕೆ, ದಾವೀದನನ್ನು ಬೈಲಿಕ್ಕೆ, ದಾವೀದನ ಮೇಲೆ ಮಣ್ಣನ್ನು ತೂರ್ಲಿಕ್ಕೆ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿ ದಾವೀದನನ್ನು ಶಪಿಸ್ತಾ ಇರ್ತಾನೆ ಅಂತೇಳಿ. ಆದರೆ ಮೊದಲೇ ದಾವೀದನು ಯೂದ ಗೋತ್ರದ ಮೇಲೆ ರಾಜನಾಗಿರ್ತಾನೆ, ಯಹೂದ್ಯರಿಗೆ ಅರಸನಾಗಿರ್ತಾನೆ, ಆತನ ಹತ್ರ ಸೈನಿಕರಿರ್ತಾರೆ. ಯಾವಾಗ ಶಿಮ್ಮೆ ದಾವೀದನನ್ನು ಶಪಿಸುವಾಗ ದಾವೀದನ ಜೊತೆ ಸೈನಿಕರು ಹೇಳ್ತಾರೆ, ದಾವೀದನ ಎಸ್ಸನ್ನು ನೀವು ಹೂನು, ಅವನಿಗೆ ಒಂದೇ ಸಲ ನಾಯಿ ಹೊಡೆದಂಗೆ ಹೊಡೆದು ಬಿಡ್ತೀವಿ ಎಂಬುದಾಗಿ ಹೇಳ್ತಾರೆ. ನೀನು ಜಸ್ಟ್ ಏನನು
ಜಸ್ಟ್ ಹೋನು ಅವನಿಗೆ ಏನು ಮಾಡ್ತೀನಿ, ಸತ್ತ ನಾಯಿ ಹೊಡೆದಂಗೆ ಅವನಿಗೆ ಏನು ಮಾಡ್ತೀವಿ, ಹೊಡೆದು ಬಿಡ್ತೀವಿ ಅಂತ. ಆದರೆ ಆ ವಾಕ್ಯ ನೋಡ್ತೀವಿ, ಅಲ್ಲಿ ಕೆಳಗಡೆ ನೋಡ್ತೀವಿ, ದಾವೀದನ ಬಾಯಿಂದ ಬಂದಂಥ ಮಾತೇನಪ್ಪ ಅಂತಂದರೆ, ಅಲ್ಲಿ ಆತನು ತನ್ನ ಸೈನಿಕರಿಗೆ ಹೇಳ್ತಾನೆ, ತನ್ನ ಜನರಿಗೆ ಹೇಳ್ತಾನೆ, ನೀವು ಆತನ ಗೊಡವೆಗೆ ಹೋಗಬೇಡ್ರಿ, ದೇವರು ನನಗೆ ಕರುಣೆ ತೋರಿಸಿದ್ರು ಸಾಕು ಎಂಬುದಾಗಿ ಆತನ ಹೇಳ್ತಾನೆ ಅಂತೇಳಿರಿ. ಅಲ್ಲೆಲ್ಲೂಯ್ಯ. ಏನು ಹೇಳ್ತಾನೆ ರೀ? ನೀವು ಆತನ ಗೊಡವೆಗೆ ಹೋಗಬೇಡ್ರಿ. ಒಂದು ವೇಳೆ ದೇವರೇ ಆತನಿಗೆ ನನ್ನ ಮೇಲೆ ಈ ರೀತಿಯಾಗಿ ಅವಕಾಶ ಕೊಟ್ಟಿರಬೇಕು, ಆದರೆ ನೀವು ಆತನ ಗೊಡವೆಗೆ ಹೋಗ್ಬೇಡ್ರಿ, ಆದರೆ ದೇವ್ರು ನನ್ನ ಮೇಲೆ ಕರುಣೆ ತೋರಿಸಿದ್ರೆ ಸಾಕು, ಈ ಸಂದರ್ಭದಲ್ಲಿ ದೇವ್ರು ನನಗೆ ಕರುಣೆ ತೋರಿಸಿದ್ರೆ ಸಾಕು ಅಂತೇಳಿ ದಾವೀದನು ಯಾವಾಗ ತನ್ನ ಬಾಯಿಂದ ಈ ಮಾತು ಬರ್ತದಲ್ರಿ, ಈ ಘಟನೆ ಆದ ತಕ್ಷಣ, ಈ ಸಂದರ್ಭ ಆದ ತಕ್ಷಣ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಏನಾಗ್ತದಪ್ಪ ಅಂತಂದರೆ, ದೇವರು ಎಂಥ ಕಾರ್ಯ ಮಾಡ್ತಾನಪ್ಪ ಅಂತಂದರೆ, ಕೇವಲ ಯಹೂದ್ಯರಿಗೆ ಅರಸನಾಗಿರುವಂಥ ಈ ದಾವೀದನ ಹತ್ರ 11 ಗೋತ್ರದವರು 11 ಕುಲದವರು ಇವನ ಹತ್ರ ದಾವೀದನ ಹತ್ರ ಬರ್ತಾರೆ ಅಂತೇಳಿ. ಅಲ್ಲೆಲ್ಲಯ್ಯ. ಎಷ್ಟು ಗೋತ್ರದವರು ಬರ್ತಾರೆ? 11 ಗೋತ್ರದವರು. ಒಟ್ಟು ದೇವರು ಆರಿಸ್ಕೊಂಡಿದ್ದ ಪ್ರಜೆಗಳು 12 ಗೋತ್ರ. 12 ಗೋತ್ರದಾಗ 1 ಗೋತ್ರದವ್ರು ಮಾತ್ರ ದಾವೀದನನ್ನು ಅರಸನಾಗಿ ಸ್ವೀಕಾರ ಮಾಡಿರ್ತಾರೆ. 7 ವರ್ಷ ಆಗಿರ್ತದೆ. ದೇವರಿಗೆ ಪರೀಕ್ಷೆ ತಂದ ಮೇಲೆ ನಾವು ನೋಡ್ತೀವಿ, ಯಾವಾಗ ದೇವರು ನನ್ನ ಮೇಲೆ ಕರುಣೆ ತೋರಿಸಲಿ ಎಂಬುದಾಗಿ ಶಿಮ್ಮೆ ವಿಷಯದಲ್ಲಿ ದಾವೀದನು ನಾವು ನೋಡ್ತೇವೆ, ದೇವರಿಗೆ ಬಿಟ್ಟಿದ್ದರಿಂದ ಮುಯಿಗೆ ಮುಯಿ ತಾನು ತೀರಿಸುವುದಿಲ್ಲ, ದೇವರೇ ನೋಡ್ಕೊಳ್ಳಲಿ ವಿಷಯದಲ್ಲಿ ಹೇಳಿದ್ದರಿಂದ ನಾವು ನೋಡ್ತೀವಿ ನನ್ನ ಪ್ರೀತಿದ್ರು ಮಕ್ಕಳೇ. ಅದಕ್ಕೆ ಪ್ರತಿಫಲ ಏನು ಬಂತಪ್ಪ ಅಂತಂದರೆ, ಇಸ್ರಾಯೇಲರ ಉಳಿದ 11 ಗೋತ್ರಗಳು ಕೂಡ ದಾವೀದನಲ್ಲಿರುವಂಥ ಸ್ಥಳಕ್ಕೆ ಬರ್ತಾರೆ. ದಾವೀದನ ಸ್ಥಳಕ್ಕೆ ಬಂದು ಏನು ಹೇಳ್ತಾರಪ್ಪ ಅಂತಂದರೆ, ದಾವೀದನೇ, ನೀನು ಉಳಿದ ನಮ್ಮ 11 ಗೋತ್ರಗಳ ಮೇಲೆ, ಟೋಟಲ್ ಆಗಿ 12 ಗೋತ್ರಗಳ ಮೇಲೆ ನೀನೇ ನಮ್ಮ ರಾಜನಾಗಬೇಕು, ನೀನೇ ನಮ್ಮ ಅರಸನಾಗಬೇಕು ಎಂಬುದಾಗಿ ನಾವು ನೋಡ್ತೀವಿ. ದಾವೀದನನ್ನು ಮೆರವಣಿಗೆಯ ಮೂಲಕವಾಗಿ ನಾವು ನೋಡ್ತೇವೆ ಯೆರೂಸಲೇಮಿಗೆ 12 ಗೋತ್ರದ್ದು ತೆಗೆದುಕೊಂಡು ಹೋಗ್ತಾರೆ ಅಂತೇಳಿರಿ. ಹಲ್ಲೆಲೂಯಾ. ಒಂದು ವಿಚಿತ್ರ ಏನಪ್ಪ ಅಂತಂದರೆ, ಈ 11 ಗೋತ್ರದವರು ಬಂದು ದಾವೀದನಿಗೆ ನೀನೇ ನಮ್ಮ ಅರಸನಾಗಬೇಕು, ನೀನೇ ನಮ್ಮ ರಾಜನಾಗಬೇಕೆಂಬುದಾಗಿ ಯಾವಾಗ ಹೇಳ್ತಾರೋ, ಅವರು ರಾಜನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೋ, ಆವಾಗ ಶಿಮ್ಮಿ ಕೂಡ ಬಂದು ಏನು ಮಾಡ್ತಾರೆ, ದಾವೀದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. 12 ಗೋತ್ರಗಳೇ ಬಂದಮೇಲೆ ಗೋತ್ರ ಇರಲಾರದೆ ಎಲ್ಲಿರ್ತಾನೆ ನಾವು ನೋಡ್ತೇವೆ. ಶಿಮ್ಮಿ ಕೂಡ ಏನು ಮಾಡ್ತಾನಪ್ಪ ಅಂದರೆ, ದಾವೀದನನ್ನು ಹಿಂಸಿಸಿದಂಥ, ದಾವೀದನನ್ನು ಶಪಿಸಿದಂಥ ಈ ಒಂದು ಶಿಮ್ಮಿ ಕೂಡ ಏನು ಮಾಡ್ತಾನಂದರೆ, ಆತನು ಕೂಡ ದಾವೀದನಲ್ಲಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಯ್ಯ ನನ್ನನ್ನೇನು ಮಾಡು, ಕ್ಷಮಿಸು ಎಂಬುದಾಗಿ ಪ್ರಾಣ ಭಿಕ್ಷೆ ಕೇಳ್ತಾನಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದರ ಮಕ್ಕಳೇ, ದಾವೀದನು ಕೇವಲ ಒಂದೇ ಜನಾಂಗಕ್ಕೆ ರಾಜನಾಗಿದ್ದ ಆತನು ಈ ಘಟನೆ ಆದಮೇಲೆ ನಾವು ನೋಡ್ತೇವೆ 12 ಗೋತ್ರಗಳಿಗೆ ರಾಜನಾಗಿ ಆತನು 40 ವರ್ಷ ಇಸ್ರಾಯೇಲರ ಮೇಲೆ ರಾಜನಾಗಿರ್ತಾನಂತೇಳಿ. ಹಲ್ಲೆಲೂಯಾ. ಆತನು ಇಸ್ರಾಯೇಲರ ಮೇಲೆ 12 ವರ್ಷ, ಇಸ್ರಾಯೇಲರನ್ನು 40 ವರ್ಷ ರಾಜ್ಯ ಆಳುವುದು ಮಾತ್ರವಲ್ಲ, ನಾವು ನೋಡ್ತೇವೆ ದಾವೀದನ ಹತ್ರ ಅನೇಕ ಅಕ್ಕಪಕ್ಕದ ಅನ್ಯ ದೇಶದ ಅರಸರು ಕಪ್ಪ ಕಾಣಿಕೆಯನ್ನು ತಂದು ಆತನಿಗೆ ಕೊಟ್ಟು ಹೋಗ್ತಾರೆ ಅಂತ ಹೇಳಿರಿ. ಅಷ್ಟೊಂದು ದೇವರು ದಾವೀದನನ್ನು ಘನಪಡಿಸಿದನು, ದಾವೀದನನ್ನು ಹೆಚ್ಚಿಸಿದನು, ದಾವೀದನನ್ನು ಆಶೀರ್ವಾದ ಮಾಡಿದನು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ದೇವ್ರ ಮಂದಿರಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ ಲೋಕ ನಮ್ಮನ್ನು ಹಿಂಸೆ ಮಾಡುವಂಥ ಸಂದರ್ಭದಲ್ಲಿ, ನಮ್ಮವರು ನಮಗೆ ಹಿಂಸೆ ಮಾಡುವಂಥ ಸಂದರ್ಭದಲ್ಲಿ ನಾನು ನೀನು ಈ ಒಂದು ಅಬ್ರಹಾಮನಂತೆ ನಾನು ನೀನು ಆತ್ಮೀಯ ಗೋಡೆಯನ್ನು ಕಟ್ಕೊಳ್ಳಿಲ್ಲಪ್ಪ ಅಂತಂದರೆ, ದಾವೀದನಂತೆ ನಾನು ನೀನು ಒಂದು ಸರಹದ್ದನ್ನು ನಮಗೆ ನಾವು ನಿರ್ಮಾಣ ಮಾಡ್ಕೊಳ್ಳಿಲ್ಲಪ್ಪ ಅಂದರೆ, ಒಂದು ವೇಳೆ ನಮ್ಗೆ ಯಾವುದೇ ಗೇರೆ ಇಲ್ಲ, ನಮ್ಗೆ ಯಾವುದೇ ಗೋಡೆ ಇಲ್ಲ, ನಮ್ಗೆ ಯಾವುದೇ ಕಾಂಪೌಂಡ್ ಇಲ್ಲ, ನಮ್ಗೆ ಯಾವುದೇ ಒಂದು ಇಲ್ಲ, ನಾವು ಮನಸ್ಸು ಬಂದಂಗೆ ಮಾಡ್ತೀವಿ ಅಂತಂದರೆ ಖಂಡಿತವಾಗಿ ನೀವು ದೇವರಿಗೆ ನಂಬಿದ್ರೂ ಕೂಡ ನೀವು ಆಶೀರ್ವಾದ ಕಳ್ಕೊಳ್ತೀರ ಅಂತೇಳಿ.